ಎಲ್ರಿಗೂ ನಮಸ್ಕಾರ. ಹಸೆದರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮನೋಜ್ ಶೋರೂಮ್ಗೆ ನ್ಯೂ ಮ್ಯಾರೇಜಿಸ್ಟ್ ಬಂದಿರ್ತಾರೆ. ಮನೋಜ್ ಅವರನ್ನ ವೆಲ್ಕಮ್ ಮಾಡ್ತಾನೆ. ಅವನು ಸುತ್ತಮುತ್ತ ನೋಡಿ ನಂತರ ಚೇರಲ್ಲಿ ಕೂತ್ಕೋತಾನೆ. ಸೀನು ಬ್ರೋ ತುಂಬಾನೇ ಹೇಳಿದ್ದಾರೆ ನಿಮ್ಮ ಬಗ್ಗೆ, ನ್ಯೂ ಮ್ಯಾರೇಜಲ್ಲಿ ನೀವು ತುಂಬಾ ಪವರ್ಫುಲ್ ಅಂತೆ ಅಂತ ಮನೋಜ ಕೇಳ್ತಾನೆ. ಹೇಳಿದ್ದೆಲ್ಲ ನಿಜಾನೇ. ಈ ಪ್ರಪಂಚದಲ್ಲಿ ಯಾವಾಗ ಏನಾಗುತ್ತೆ ಅನ್ನೋ ತಿಳ್ಕೊಳ್ಳೋ ಶಕ್ತಿನ ಆ ದೇವರು ನನಗೆ ಕೊಟ್ಟಿದ್ದಾನೆ ಅಷ್ಟೇನೆ ಅಂತಿರೋವಾಗ, ನೋಡಿದ್ರ ಬ್ರೋ ಹೇಗೆ ಹೇಳಿದ್ರು ಅಂತ. ಹಾಗಂತ ಸೀನು ಹೇಳ್ತಾನೆ, ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಹೇಳಿ ಅಂತಿರೋವಾಗ ಮನೋಜ, ನಾನು ಈ ಶೋರೂಮ್ ಶುರು ಮಾಡಿ ಹೆಚ್ಚು ಕಮ್ಮಿ 2 ವರ್ಷ ಆಯಿತು, ಆದರೂ ದೊಡ್ಡ ಲಾಭ ಅಂತೇನು ಸಿಕ್ಕಿಲ್ಲ ಅಂತಿರೋವಾಗ ಛಾಯಾ, ಹೌದು ಸರ್ ಇವ್ರು ಇನ್ನೂ ನಷ್ಟದಲ್ಲೇ ಇದ್ದಾರೆ ಅಂತಾಳೆ. ಹೌದಾ ಅಂತ ಆ ವ್ಯಕ್ತಿ ಹೇಳ್ತಿರೋವಾಗ, ನಾನು ಏನೇನು ಮಾಡಿದೆ, ದೊಡ್ಡದಾಗಿ ಪ್ರಾಫಿಟ್ ಅನ್ನೋದು ಏನು ಸಿಕ್ಕಿಲ್ಲ ಅಂತಾನೆ ಮನೋಜ. ಡೀಲರ್ಸ್ ಎಲ್ಲ ನನ್ನನ್ನು ಬಿಟ್ಟು ಹೋಗೋ ಸಿಚುವೇಶನ್ ಅಲ್ಲಿ ಇದ್ದಾರೆ, ನನಗೆ ತುಂಬಾ ಸಾಲ ಬೇರೆ ಇದೆ, ಇವ್ರಿಗೆಲ್ಲ ಸಂಬಳ ಸಹ ಕೊಡೋಕ್ಕಾಗ್ತಿಲ್ಲ ಅಂತಿರೋವಾಗ, ಸರ್ ತಕ್ಷಣ ಇವ್ರಿಗೆ ಏನಾದರೂ ಪರಿಹಾರ ಕೊಟ್ಬಿಡಿ ಸರ್ ಅಂತ ಪಾರ್ಕ್ ಫ್ರೆಂಡ್ ಮತ್ತೆ ಛಾಯಾ ಹೇಳ್ತಾರೆ. ಪ್ಲೀಸ್ ಸರ್ ನನಗೇನಾದರೂ ಲಾಭ ಸಿಗೋ ಹೋಗಿ ಮಾಡಿ ಅಂತ ಕೇಳ್ಕೊತಾನೆ. ಆಗ ಅವರು, ನಿಮಗೆ ಬ್ಯಾಡ್ ವೈಬ್ರೇಷನ್ ಇದೆ, ನಿಮ್ಮ ಗ್ರಹಗಳು ಸರಿ ಇಲ್ಲ, ನಿಮ್ಮ ಮುಖ ನೋಡ್ತಿದ್ದಂಗೆ ನನಗೆಲ್ಲ ಗೊತ್ತಾಯ್ತು, ಎಲ್ಲ ರಿವರ್ಸ್ ಗೇರ್ ಆಗ್ತಿವೆ, ನಿಮಗೆ ಬರ್ತಿರೋ ಒಳ್ಳೆಯದನ್ನೆಲ್ಲ ಆ ಗ್ರಹಗಳು ತಡೆದು ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಸರ್ ಗ್ರಹಗಳು ಅಂದರೆ ಪ್ಲಾನೆಟ್ಸ್ ತಾನೇ, ಅವೇಗೆ ತಡೆದು ನಿಲ್ಲಿಸ್ತವೆ ಅಂತ ಛಾಯಾ ಕೇಳ್ತಾಳೆ. ಅವಲ್ಲಿ ಸುತ್ತಿರ್ತವೆ ತಾನೇ ಅಂತ ಕೇಳ್ತಾಳೆ. ಪಾರ್ಕ್ ಫ್ರೆಂಡ್ ಸುಮ್ಮನೆ ಇರಿಸ್ತಾರೆ. ಅದಕ್ಕೆಲ್ಲ ನೀವೇನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ, ನೀವು ಹಾಗೆ ಮಾಡಿದರೆ ಸಾಕು, ಕೆಳಗಿರೋ ನೀವು ಟಾಪ್ ಗೇರಲ್ಲಿ ಮೇಲೆ ಹೋಗ್ತೀರಾ. ಅವ್ರಾಗಂತಿರುವಾಗ ಛಾಯಾ, ಏನು ಸರ್ ಇದು, ಇವರು ಜ್ಯೋತಿಷಿಗಳ ಥರ ಮಾತಾಡ್ತಿಲ್ಲ, ಕಾರ್ ಮೆಕ್ಯಾನಿಕ್ ಥರ ಮಾತಾಡ್ತಿದ್ದಾರಲ್ಲ ಅಂತಾಳೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರಮ್ಮ ಅಂತ ಸೀನು ಹೇಳ್ತಾರೆ. ನೀವು ಹೇಳ್ದಾಗ ನಾನು ಕೇಳ್ತೀನಿ, ನಮ್ಮ ಶೋರೂಮ್ಗೆ ಪ್ರಾಫಿಟ್ ಬರುತ್ತಲ್ವ ಅಂತ ಮನೋಜ ಕೇಳ್ತಾನೆ. ಏನು ಪ್ರಾಫಿಟಾ? ನಾನು ಹೇಳ್ದಾಗ ಮಾಡಿದ್ರೆ ಈ ತಿಂಗಳು ಕೊನೆ ಆಗೋದ್ರೊಳಗೆ ಕೋಟಿ ಪ್ರಾಫಿಟ್ ಸಿಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಏನು ಕೋಟಿ ರೂಪಾಯಿನ ಅಂತ ಮನೋಜ ಬಾಯ್ಬಿಡ್ತಿರ್ತಾನೆ. ಅದ್ರ ಮೇಲೆ ಸಿಗ್ಬೋದು ನಿಮಗೆ. ಅವ್ರಾಗಂತಿರೋವಾಗ, ಬ್ರೋ ಕೇಳಿದ್ರಾ, ಕೋಟಿ ರೂಪಾಯಿ ಸಿಗುತ್ತಂತೆ ನಿಮಗೆ ಅಂತ ಸೀನು ಹೇಳ್ತಾರೆ. ಆಗ ನಿಮಗೆ ಬಂದಿರೋ ಲಾಭದಲ್ಲಿ ನನಗೆ 10% ಕಮಿಷನ್ ಕೊಡಬೇಕು, ಓಕೆನಾ ಅಂತ ಕೇಳ್ತಾರೆ. ಆಗ ಮನೋಜ, ಕೋಟಿ ರೂಪಾಯಿ ಬರ್ತದೆ ಅಂದರೆ 10% ಏನೋ 15% ಬೇಕಾದರೂ ಕೊಡ್ತೀನಿ, ಆದರೆ ನನ್ನ ಬಿಸ್ನೆಸ್ಸು ಟಾಪಲ್ಲಿ ಬರಬೇಕು, ಅದಕ್ಕೆಲ್ಲ ಏನು ಮಾಡಬೇಕು ಹೇಳಿ ಅಂತಾನೆ ಮನೋಜ. ಅವರು ಕೂಡಿ ಕಳ್ದಿ ಲೆಕ್ಕಾಚಾರ ಹಾಕಿ ಹೇಳ್ದಾಗೆ ನೀವು ಹೆಸರು ಇಟ್ಕೊಳ್ಳಿ, ಆಗ ನಿಮ್ಮ ಬಿಸ್ನೆಸ್ಸು ಟಾಪಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಇನ್ಮೇಲೆ ನಿಮ್ಮ ಹೆಸರೇನು ಅಂತ ಗೊತ್ತಾ? ಪಪ್ಪರಪ್ಪ ಮನೋಜ್ ಅಂತ, ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ ಆಗಬಾರ್ದು, ಎಲ್ಲನೂ ನಾನು ಹೇಳ್ದಂಗೆನೇ ಇರಬೇಕು ಅಂತ ಹೇಳ್ತಾರೆ. ಇನ್ನು ಮತ್ತೆ ಛಾಯಾ ನಗ್ತಾ ಇರ್ತಾರೆ. ನಾನು ಈ ಹೆಸರು ಇಟ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತಾ ಅಂತ ಮನೋಜ ಕೇಳ್ತಾನೆ. ಈ ಹೆಸರಿಂದ ನಿಮ್ಮ ವ್ಯಾಪಾರ ರಾಕೆಟ್ ವೇಗದಲ್ಲಿ ಮೇಲೋಗುತ್ತೆ. ಅವ್ರಾಗಂತಿರುವಾಗ, ಇವ್ರು ಹೇಳೋ ಒಂದೊಂದು ಮಾತಲ್ಲೂ ಒಂದೊಂದು ಅರ್ಥ ಇರುತ್ತೆ, ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಈ ಹೆಸರನ್ನ ನಿಮ್ಮ ಮನೆಯಲ್ಲೂ ಕೂಡ ಪಪ್ಪನಪ್ಪ ಮನೋಜ್ ಅಂತಾನೆ ಸೇರಿಸಿ ಹೇಳ್ಬೇಕು, ಆ ಕೆಲಸ ಮೊದಲು ಮನೆಯಿಂದಾನೇ ಶುರುವಾಗಬೇಕು ಅಂತ ಹೇಳ್ತಾರೆ. ಏನು ಮನೆಯಿಂದಾನ ಅಂತ ಮನೋಜ ಹೇಳ್ತಾನೆ. ಹೌದು, ನಮ್ಮ ಹೆಸರನ್ನ ಮೊದಲು ಹೆಚ್ಚಾಗಿ ಕರೆಯೋದು ಮನೆಯಲ್ಲೇ, ಪಪ್ಪರಪ್ಪ ಮನೋಜ್ ಅನ್ನೋ ಸೌಂಡ್ನ ನೀವು ಕೇಳಿಸ್ಕೊತಾನೆ ಇರಬೇಕು, ಆಗಲೇ ಗ್ರಹಗಳೆಲ್ಲ ನಿಮ್ಗೆ ಸಾಧಕವಾಗಿರೋದು ಅಂತ ಹೇಳ್ತಿರೋವಾಗ, ಮನೆಯಲ್ಲಿ ಬೇರೆ ಎಲ್ಲರೂ ಅದೇ ರೀತಿ ಕರಿಬೇಕು ಅಂತ ಹೇಳ್ತಿದ್ದೀರಾ? ನನಗೊಬ್ಬ ತಮ್ಮ ಇದ್ದಾನೆ, ಅವ್ನು ಸುಮ್ಮನೆ ಯಾವಾಗಲೂ ಕಿಂಡಲ್ ಮಾಡ್ತಾನೆ ಇರ್ತಾನೆ, ಈ ಹೆಸರೇನಾದರೂ ಕೇಳಿಸ್ಕೊಂಡ್ರೆ ಅಂತ ಮನೋಜ ಹೇಳ್ತಿರೋವಾಗ, ಹಾಗಾದರೆ ನಿಮಗೆ ಕೋಟಿ ರೂಪಾಯಿ ಬೇಕಾ ಬೇಡವಾ ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ತಾನೆ. ಬೇಕು ಅಂತ ಮನೋಜ ಹೇಳ್ತಾನೆ. ಈ ಕಡೆ ತಾರಾ ಮತ್ತೆ ಮಂಜು ಅಜ್ಜಿ ಊರಿನಲ್ಲಿ ಆಡ್ಕೊಂಡು ಕುಣ್ಕೊಂಡು ಓಡಾಡ್ಕೊಂಡು ಇರ್ತಾರೆ. ಫೋಟೋ ತೆಗಿಸ್ಕೊತಾ ರೀಲ್ಸ್ ಮಾಡ್ತಾ ಓಡಾಡ್ತಿರ್ತಾರೆ. ಅದನ್ನೆಲ್ಲ ಊರಿನ ಜನಗಳು ನೋಡಿ, ಯಾರು ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ನಾವು ಲಕ್ಕಿ ಅಜ್ಜಿ ಮನೆಗೆ ಬಂದಿದ್ದೀವಿ ಅಂತ ಮಂಜು ಹೇಳ್ತಿರೋವಾಗ, ಈ ತರ ಹೊರಗಡೆ ಎಲ್ಲ ಸುತ್ತಬಾರ್ದು, ಮೊದಲು ಮನೆಗೆ ಹೋಗಿ ಅಂತ ಹೇಳ್ತಾರೆ. ಯಾಕೆ ಸರ್ ಹಾಗೆ ಹೇಳ್ತಿದ್ದೀರಾ? ನಾವು ಊರಿಗೆ ಹೊಸ್ದಾಗಿ ಬಂದಿದ್ದೀವಿ, ಅದಕ್ಕೆ ಊರನ್ನ ಸುತ್ಕೊಂಡು ನೋಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಇದ್ರಲ್ಲಿ ಏನಿದೆ ಅಂತಿರೋವಾಗ, ನಿಮ್ಮೂರು ಯಾವುದು ಅಂತ ಹಳ್ಳಿಯವ್ರು ಕೇಳ್ತಾರೆ. ನಮ್ಮೂರು ಬೆಂಗಳೂರು ಅಂತ ಹೇಳ್ತಾನೆ ಮಂಜು. ನಿಮ್ಮೂರಿನಲ್ಲಿ ನೀವು ಹೇಗೆ ಬೇಕಾದರೂ ಇರಿ, ಇಲ್ಲಿ ವಯಸ್ಸಿಗೆ ಬಂದಿರೋ ಮಕ್ಕಳಿರೋ ಊರು ಇದು, ಹೀಗೇನೆ ಇಬ್ರು ಸುತ್ತಬಾರ್ದು, ಮನೆಗೆ ಹೋಗಿ ಅಂತ ಹೇಳ್ತಾರೆ. ಅದಕ್ಕೂ ನಾವು ಊರು ಸುತ್ತೋದಕ್ಕೂ ಏನು ಸಂಬಂಧ ಅಂತ ತಾರಾ ಕೇಳ್ತಾಳೆ. ಏನಮ್ಮ, ಈ ಊರಿನಲ್ಲಿ ಕೆಲವು ಕಟ್ಟುಪಾಡುಗಳಿವೆ, ಅದೆಲ್ಲ ನಿಮ್ಗೆ ಅರ್ಥ ಆಗೋಲ್ಲ, ಇದು ನಿಮ್ಮ ಸಿಟಿ ಅಲ್ಲ, ಮೊದಲು ಮನೆಗೆ ಹೋಗಿ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದಾರೆ ಅವರು ಅಂತ ತಾರಾ ಕೇಳ್ತಾಳೆ. ನನಗೂ ಏನೋ ಅರ್ಥ ಆಗ್ತಿಲ್ಲ, ಮೊದಲು ಬಾ ಹೋಗೋಣ, ಅಜ್ಜಿ ಊಟ ರೆಡಿ ಮಾಡಿರ್ತಾರೆ, ಹೋಗೋಣ ಅಂತ ಹೇಳ್ತಾನೆ. ಈ ಕಡೆ ತಾರಾ ಲಕ್ಕಿ ಅಜ್ಜಿ ಮನೆಗೆ ಬರ್ತಾಳೆ. ಅಜ್ಜಿ, ನನಗೆ ಈ ಊರು ತುಂಬಾ ಇಷ್ಟ ಆಯಿತು, ಊರು ತುಂಬ ಸುತ್ಕೊಂಡು ಬಂದ್ವಿ, ಸಿಟಿಲಿರೋ ಥರ ಟ್ರಾಫಿಕ್ಕು ಗಾಡಿಗಳ ಸೌಂಡು ಯಾವುದೂ ಇಲ್ಲ, ಇಲ್ಲಿ ತುಂಬ ಶಾಂತವಾಗಿದೆ ಇಲ್ಲಿ ಅಂತ ಹೇಳ್ತಾಳೆ. ಹಳ್ಳಿ ವಾತಾವರಣ ನಿಮ್ಮ ಸಿಟಿಲಿ ಎಲ್ಲಮ್ಮ ಸಿಗುತ್ತೆ ಅಂತ ಲಕ್ಕಿ ಹೇಳ್ತಾರೆ. ಹಾಗೇನೆ ಅಲ್ಲಿಗೆ ಹಳ್ಳಿ ಜನಗಳೆಲ್ಲ ಲಕ್ಕಿ ಅಜ್ಜಿನ ನೋಡಕ್ ಬರ್ತಾರೆ. ಬನ್ನಿ ಏನು ಬೇಕಾಗಿತ್ತು, ಏನಕ್ಕೆ ಎಲ್ಲರೂ ಬಂದಿದ್ದೀರಾ ಅಂತ ಕೇಳ್ತಾರೆ ಲಕ್ಕಿ. ಅಮ್ಮ, ಆ ಹುಡುಗರು ಯಾರು ಅಂತ ಕೇಳ್ತಾರೆ. ಇವರು ನಮ್ಮನೆ ಮಕ್ಕಳೇ ಅಂತ ಲಕ್ಕಿ ಹೇಳ್ತಾರೆ. ಏನು ವಿಷಯ ಅಂತ ಕೇಳ್ತಿರೋವಾಗ, ನಮ್ಮ ಮಕ್ಕಳೇ ಅಂದರೆ ಯಾರು ಇವರು ಅಂತ ಕೇಳ್ತಾರೆ. ಎಲ್ಲರೂ ಕುತ್ಕೊಂಡು ಎಲ್ಲ ವಿಷಯನೂ ಹೇಳ್ಬೇಕಾ ನಿಮಗೆ? ಈ ಹುಡುಗ ನಮ್ಮ ಮೀನು ತಮ್ಮ, ಇವಳು ಅವನು ನಮ್ಮ ಮದುವೆ ಆಗೋಳು, ಬೇರೆ ಇನ್ನೇನು ವಿಷಯ ಬೇಕು ನಿಮಗೆ ಅಂತ ಲಕ್ಕಿ ಕೇಳ್ತಾರೆ. ಇವರಿಬ್ರು ಊರ್ನೆಲ್ಲ ಸುತ್ತಿದ್ರು ಅಂತ ಅವ್ರು ಹೇಳ್ತಾರೆ. ಹೌದು, ನಮ್ಮ ಊರ್ನ ನೋಡೋಕೆ ಅಂತಾನೆ ಬಂದಿರೋದವರು, ಅದಕ್ಕೇನೀಗ ಅಂತ ಲಕ್ಕಿ ಕೇಳ್ತಾರೆ. ಇವರು ಬರೀ ಊರ್ ನೋಡೋಕೆ ಬಂದಿರೋ ಥರ ಕಾಣಿಸ್ತಿಲ್ಲ, ಸಿನಿಮಾದಲ್ಲಿ ಆಡೋ ಥರ ಆಡ್ಕೊಂಡು ಕುಣ್ಕೊಂಡು ಓಡಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಜ್ಜಿ, ಏನು ಹೇಳ್ತಿದ್ದಾರೆ ಇವರು ಅಂತ ತಾರಾ ಕೇಳ್ತಾಳೆ. ನೀನು ಸುಮ್ಮನೆ ಇರು, ಅದೆಲ್ಲ ಏನೂ ಇಲ್ಲ, ನಾನು ನೋಡ್ಕೋತೀನಿ ಅಂತ ಹೇಳಿ. ಏನಮ್ಮ, ಅದಕ್ಕೇನಾಯ್ತೀಗ? ನೀನು ಕೂಡ ನಿನ್ನ ಗಂಡನ ಕರ್ಕೊಂಡೋಗಿ ಊರು ಸುತ್ತ ಸುತ್ಕೊಂಡು ಹಾಡಿ ಪಾಡಿ ಎಲ್ಲನೂ ಮಾಡು, ಬೇಡ ಅಂತ ಯಾರು ಹೇಳಿದ್ರು ಅಂತ ಲಕ್ಕಿ ಹೇಳ್ತಾರೆ. ಹಾಗಲ್ಲಮ್ಮ,
ನಮ್ಮನೆಯಲ್ಲೂ ವಯಸ್ಸಿಗೆ ಬಂದಿರೋ ಮಕ್ಕಳೆಲ್ಲ ಇವೆ, ಇದನ್ನೆಲ್ಲ ನೋಡಿದ್ರೆ ಏನಾಗ್ಬೋದು ಅಂತ ಕೇಳ್ತಾರೆ. ಅಲ್ಲೋ ಫೋನು ಟಿವಿನಲ್ಲಿ ಎಲ್ಲ ಬಂದಿದೆ, ಇವ್ರಿಬ್ರು ಮಾತ್ರನೇ ಊರ್ ತುಂಬಾ ಸುತ್ಕೊಂಡು ಆಟ ಆಡ್ಕೊಂಡಿದ್ರೆ ಅದನ್ನ ನೋಡಿ ನಿಮ್ ಹುಡುಗ ಕೆಟ್ಟೋಗ್ತಾರಾ? ಏನು ಒಂದು ಹುಡುಗ ಹುಡುಗಿ ಮನೆಯಿಂದ ಆಚೆ ಬರ್ಲೇಬಾರ್ದಾ? ಏನೇನು ಅಂತ ಕಾಲದಲ್ಲಿ ಇದ್ದೀರಲ್ಲ ನೀವೆಲ್ಲರೂ, ಹಳೇದೆಲ್ಲ ಯಾವಾಗಲೂ ಮುಗೀತು, ಇನ್ನು ನೀವು ಹಳೆ ಪಂಚಾಂಗನೇ ಓದ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ ಲಕ್ಕಿ. ಅಜ್ಜಿ ನಾವ್ ಹೇಳ್ತಿರೋದು ಈ ಊರು ಒಳ್ಳೇದಿಕ್ಕೇನೆ, ನೀವ್ ಯಾಕೆ ಈ ತರ ಮಾತಾಡ್ತಿದ್ದೀರಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವೇ ತಾನೇ ನೋಡ್ಬೇಕಾಗಿರೋದು ಅಂತ ಹೇಳ್ತಾರೆ. ನೀನೇನ್ ಮಾಡ್ತೀಯಾ ಅಂತದನ್ನ? ನಿನ್ ಮನೇನೆ ನೀನ್ ನೋಡ್ಕೊಳಕ್ಕಾಗ್ದೆ ಊರ್ ಸುತ್ಕೊಂಡು ನಿಂತಿದೀಯಾ? ಇನ್ನು ಊರ್ ತುಂಬಾ ಇರೋ ಸಮಸ್ಯೆಗಳನ್ನೆಲ್ಲ ತೀರಿಸ್ತೀಯಾ ನೀನು? ಹಾಗಂತ ಲಕ್ಕಿ ಅಜ್ಜಿ ಹೇಳ್ತಿರುವಾಗ, ಆಗಲ್ಲ ಅಮ್ಮ, ವಯಸ್ಸಿಗೆ ಬಂದಿರೋ ಮಕ್ಕಳು ಒಟ್ಟಿಗೆ ಸುತ್ತಿದಾರಲ್ಲ ಅದ್ರ ಬಗ್ಗೆ ಹೇಳ್ತಿದೀವಿ ಅಂತ ಹೇಳ್ತಾರೆ. ಇಬ್ರು ಕೂಡ ಮದ್ವೆ ಆಗೋರು, ಇದರಿಂದ ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ, ಕೆಲಸ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಎಲ್ಲರೂ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ, ಹೋಗಿ ಎಲ್ಲರೂ ಅಂತಾರೆ ಲಕ್ಕಿ. ಅವ್ರ ಮಾತು ಕೇಳಿ ಹಳ್ಳಿಯವರೆಲ್ಲ ಅಲ್ಲಿಂದ ಹೊರಟೋಗ್ತಾರೆ. ಏನ್ರೋ ನೀವಿಬ್ರು ಎಲ್ಲಿ ಸುತ್ತಿದ್ರಿ ಅಂತ ಲಕ್ಕಿ ಅಜ್ಜಿ ಕೇಳ್ತಾರೆ. ಇನ್ನೆಲ್ಲೂ ಇಲ್ಲ ಅಜ್ಜಿ, ಕೆರೆ ಹತ್ರ ಎಲ್ಲ ಓಡಾಡ್ಕೊಂಡು ಬಂದ್ವಿ, ಅಷ್ಟಕ್ಕೆ ಇವ್ರಾಕೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತ ಕೇಳ್ತಾನೆ ಮಂಜ. ಅಜ್ಜಿ ನಿಮ್ಮ ಊರು ನೋಡೋಕ್ಕೆ ತುಂಬಾನೇ ಚೆನ್ನಾಗಿದ್ದು, ಅದಕ್ಕೆ ಊರೆಲ್ಲ ಸುತ್ಕೊಂಡು ಬಂದ್ವಿ ಅಂತ ತಾರಾ ಹೇಳ್ತಾಳೆ. ಸರಿ ಸರಿ, ಇವ್ರ ಮಾತನ್ನೆಲ್ಲ ನೀವು ದೊಡ್ಡದಾಗಿ ತಗೊಳಕ್ ಹೋಗ್ಬೇಡಿ, ಇವರೆಲ್ಲರೂ ಇನ್ನೂ ಹಳೆ ಕಾಲದಲ್ಲೇ ಇದ್ದಾರೆ, ಇವ್ರು ಇರೋದೇ ಹಾಗೆ ಅಂತ ಲಕ್ಕಿ ಹೇಳ್ತಿರೋವಾಗ, ಅಜ್ಜಿ ನೀವಿರೋ ಏಜ್ಗೆ ತುಂಬಾನೇ ಬ್ರಾಡ್ ಮೈಂಡೆಡ್ ಆಗಿ ಥಿಂಕ್ ಮಾಡ್ತೀರಾ, ಹಾಗಂತ ತಾರಾ ಹೇಳ್ತಿರೋವಾಗ, ಪಕ್ವ ಅನ್ನೋದು ವಯಸ್ಸಲ್ಲಮ್ಮ ಇರೋದು, ಅನುಭವದಲ್ಲಿ, ಅದೆಲ್ಲ ಎಲ್ರಿಗೂ ತಕ್ಷಣ ಬರಲ್ಲ ಅಂತ ಹೇಳ್ತಾರೆ ಲಕ್ಕಿ. ಅಜ್ಜಿ ನಮ್ಮಿಂದ ನಿಮ್ಗೆ ಪ್ರಾಬ್ಲಮ್ ಜಾಸ್ತಿ, ಇನ್ಮೇಲೆ ನಾವೆಲ್ಲೂ ಹೋಗಲ್ಲ ಅಂತ ಮಂಜ ಹೇಳ್ತಾನೆ. ಅದೆಲ್ಲ ಏನೂ ಇಲ್ವೋ, ಆದಷ್ಟು ಬೇಗ ನಿಮ್ಮಿಬ್ರಿಗೂ ಮದುವೆ ಮಾಡಿಬಿಡ್ಬೇಕು, ಅದಕ್ಕೆ ನಾನು ಸೂರ್ಯನ್ಗೆ ಈಗಲೇ ಫೋನ್ ಮಾಡ್ತೀನಿ, ನೀವೋಗಿ ಊಟ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ಲಕ್ಕಿ ಸೂರ್ಯನ್ಗೆ ಫೋನ್ ಮಾಡ್ತಾರೆ. ಹೇಳು ಲಕ್ಕಿ ಅಂತಿರುವಾಗ, ಏನೋ ಕೆಲಸದಲ್ಲಿ ಇದೆಯೇನೋ ಅಂತ ಕೇಳ್ತಾರೆ ಲಕ್ಕಿ. ಇಲ್ಲೇ ಲಕ್ಕಿ ಮನೆಯಲ್ಲೇ ಇದ್ದೀನಿ ಅಂತಾನೆ ಸೂರ್ಯ. ಈ ಮಕ್ಕಳನ್ನ ತಗೊಂಡ್ಬಂದು ಇಲ್ಲಿ ಬಿಟ್ಟಿದೆಯಲ್ಲ ಅಂತ ಲಕ್ಕಿ ಕೇಳಕ್ಕೆ ಬರ್ತಾರೆ. ಏನಾಯ್ತು ಲಕ್ಕಿ, ಏನಾದ್ರು ಸಮಸ್ಯೆನಾ ಅಂತಾನೆ ಸೂರ್ಯ. ಅದೆಲ್ಲ ಏನೂ ಇಲ್ವೋ, ಚೆನ್ನಾಗೇ ಇದ್ದಾರೆ ಅಂತ ಹೇಳ್ತಾರೆ. ಮತ್ತಿನ್ನೇನು ಲಕ್ಕಿ ಅಂತ ಕೇಳ್ತಾನೆ ಸೂರ್ಯ. ಇವ್ರನ್ನ ಹಾಗೆ ಬಿಟ್ಬಿಟ್ರೆ ಸರಿ ಹೋಗಲ್ಲ ಕಣೋ, ಆದಷ್ಟು ಬೇಗ ಇವರಿಬ್ರಿಗೂ ಮದುವೆ ಮಾಡಿಬಿಡ್ಬೇಕು, ಅದನ್ನ ಹೇಳಕ್ ಬಂದೆ ಅಂತಾರೆ ಲಕ್ಕಿ. ಸರಿ ಲಕ್ಕಿ, ನಾನು ಮೀನಾ ಜೊತೆ ಮಾತಾಡಿ ಹೇಳ್ತೀನಿ ಅಂತಾನೆ ಸೂರ್ಯ. ಈ ಕಡೆ ಮನೋಜ್ ಅಮ್ಮ ಅನ್ಕೊಂಡು ಮನೆಗೆ ಬರ್ತಾನೆ. ಮೀನಾ, ಮನೋಜ್ಗೆ ಕಾಫಿ ತಂದ್ಕೊಡು ಅಂತಾಳೆ ಶಾಂತಿ. ಏನು ಸಕ್ಕರೆ, ಅವ್ಳು ಕಾಫಿ ಮಾಡಿ ತಂದ್ಕೊಡೋಕೆನಾ ಇರೋದು, ಏನು ಹೋಟ್ಲು ಆರ್ಡ್ರ್ ಮಾಡೋ ಥರ ಮಾಡ್ತಿದ್ದೀರಲ್ಲ ಅಂತ ಕೇಳ್ತಾನೆ ಸೂರ್ಯ. ಇಲ್ಲ ಏನು, ಒಂದು ಕಾಫಿಗೆ ನೀನು ಹೆಂಡತಿ ಹತ್ರ ಬೇಡ್ಕೋಬೇಕಾ ನಾನು? ಹಾಗಂತ ಶಾಂತಿ ಹೇಳ್ತಿರೋವಾಗ, ಅಮ್ಮ ನನ್ನ ಕಾಫಿ ಎಲ್ಲ ಏನು ಬೇಡ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾಮ್ಮ ಅಂತ ಕರೀತಾನೆ ಮನೋಜ. ಅಮ್ಮನ ಹೀಗೆ ಒಬ್ರನ್ನೇ ಕರ್ಕೊಂಡು ಹೋಗ್ತಿದ್ದಾನಲ್ಲ, ಏನೋ ಮಾತಾಡ್ತಾನೆ ಇವನು ಅಂತ ರವಿ ಹೇಳ್ತಾನೆ. ಗೊತ್ತಿಲ್ಲ ಕಣ, ಆದರೆ ಮತ್ತೆ ಏನಾದರೂ ಎಡವಟ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾನೆ ಸೂರ್ಯ. ಹಾಗೆಲ್ಲ ಏನೂ ಇರಲ್ಲ ಬಿಡಿ ಅಂತ ಮೀನಾ ಹೇಳ್ತಾಳೆ. ಹಾಗೆಲ್ಲ ನಂಬಕ್ಕಾಗಲ್ಲ ಮೀನಾ ಮರಿ, ಅವ್ರು ಯಾವಾಗ ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಂತ ಶ್ರುತಿ ಹೇಳ್ತಾಳೆ. ಕರೆಕ್ಟಾಗಿ ತಿಳ್ಕೊಂಡಿದ್ಯಾ ಸೊಂಪಪುಡಿ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಶಾಂತಿ, ಲೇ ವಿಷಯ ಏನು ಅಂತ ಹೇಳು ಅಂತಾಳೆ. ಅಯ್ಯೋ ನೀನು ಬಾಮ್ಮ, ಒಂದು ಒಳ್ಳೆ ವಿಷಯ ನಡೆದಿದೆ ಗೊತ್ತಾ ನಿನಗೆ ಅಂತ ಹೇಳ್ತಾನೆ. ಏನೋ ಬಿಸ್ನೆಸ್ ಏನಾದರೂ ದೊಡ್ಡದಾಗಿ ಲಾಭ ಸಿಗ್ತಾ ಅಂತಾಳೆ ಶಾಂತಿ. ಆದಷ್ಟು ಬೇಗ ಬರುತ್ತಮ್ಮ, ಅದಾದಮೇಲೆ ಮಿಲಿಯನಿಯರ್ ಅಲ್ಲ ಬಿಲಿಯನಿಯರ್ ಆಗ್ತೀನಿ ಅಂತಾನೆ. ಹೌದೇನೋ ಮನೋಜ, ಹಾಗಂದ್ರೆ ಏನು ಅಂತ ಕೇಳ್ತಾಳೆ ಶಾಂತಿ. ಹಾಗಂದ್ರೆ ಕೋಟೀಶ್ವರ ಆಗ್ತೀನಿ ಅಂತಮ್ಮ. ಅವತ್ತು ನ್ಯೂಮರಾಲಜಿಸ್ಟ್ ಬಗ್ಗೆ ಸೀನು ಬ್ರೋ ಹೇಳಿದ್ರಲ್ಲ, ಹಾಗಂದ್ರೆ ಜ್ಯೋತಿಷಿಗಳಲ್ವೇನೋ ಅಂತ ಕೇಳ್ತಾಳೆ ಶಾಂತಿ. ಇವರು ನ್ಯೂಮರಾಲಜಿಸ್ಟ್ ಅಮ್ಮ ಅಂತ ಹೇಳ್ತಾನೆ. ಹಾಗಂದ್ರೆ ಏನು ಅಂತ ಶಾಂತಿ ಕೇಳ್ತಾಳೆ. ನಮ್ಮ ಹೆಸರಲ್ಲಿರೋ ದೋಷನೆಲ್ಲಾನು ಸರಿ ಮಾಡ್ತಾರಮ್ಮ ಅಂತಾನೆ. ನಮ್ಮ ಹೆಸರಲ್ಲಿ ಏನಾದರೂ ಸೇರ್ಸೋದು ಕಟ್ ಮಾಡೋದು ಇದನ್ನೆಲ್ಲ ಅವರೇ ಮಾಡೋದು ಅಂತಾನೆ. ಅವ್ರು ಹೇಳ್ದಾಗ ಕೇಳ್ಬಿಟ್ರೆ ನಮ್ಮ ಲೈಫೇ ಚೇಂಜ್ ಆಗ್ಬಿಡುತ್ತೆ ಅಂತಾನೆ. ಇವತ್ತು ಶೋರೂಮಿಗೆ ಬಂದು ನನ್ನ ಹೆಸರಲ್ಲಿ ಒಂದು ಚೇಂಜಸ್ ಮಾಡಿದ್ರು ಅಂತಾನೆ. ಆಗ ಶಾಂತಿ, ಲೇ ಮನೋಜ್ ಅನ್ನೋದು ಒಳ್ಳೆ ಹೆಸರಲ್ವೇನೋ ಅಂತ ಕೇಳ್ತಾಳೆ. ಅದನ್ನೆಲ್ಲ ಬದಲಾಯಿಸೋಕೆ ಹೋಗ್ಬಿಡುವ ಅಂತಿರುವಾಗ, ಬದಲಾಯಿಸ್ತಿಲ್ಲ ಅಮ್ಮ, ಅದ್ರ ಮುಂದೆ ಒಂದು ಸಣ್ಣ ಹೆಸರು ಸೇರಿಸಿದ್ದಾರೆ ಅಷ್ಟೇ ಅಂತಾನೆ. ಹೇಳ್ತೀನಿ, ಅದಕ್ಕೂ ಮುಂಚೆ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕು ನೀನು. ಆ ಹೆಸರು ಇಟ್ಕೊಂಡ್ಮೇಲೆ ಎಲ್ಲರೂ ಕೂಡ ಅದೇ ಹೆಸರಿಡ್ದು ಕೂಗಬೇಕು ನನ್ನನ್ನು. ಆ ವೈಬ್ರೇಷನ್ ನನ್ನ ಜೊತೆ ಯಾವಾಗಲೂ ಇರಬೇಕಂತೆ, ಆಗ್ಲೇ ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಫಿಟ್ ಬರುತ್ತಂತಮ್ಮ. ಅವನಾಗಂತಿರುವಾಗ, ಹಾಗಾದರೆ ಏನು ಹೆಸರು ಅದು ಅಂತ ಕೇಳ್ತಾಳೆ ಶಾಂತಿ. ಅದು ಪಪ್ಪರಪ್ಪ ಅಂತಾನೆ ಮನೋಜ. ಹೆಸರು ಹೇಳು ಅಂದರೆ, ಅದೇನೋ ಪರಪರ ಅಂತಿದೀಯಾ ಅಂತಾಳೆ. ಅದು ಪರಪರ ಅಲ್ಲಮ್ಮ, ಪಪ್ಪರಪ್ಪ ಅಂತ ಮನೋಜ ಹತ್ರ ಬಂದು ಹೇಳ್ತಾನೆ. ಒಂದ್ಸರಿ ಹೇಳಮ್ಮ ಅಂತ ಕೇಳ್ತಾನೆ. ಪಪ್ಪರಪ್ಪ ಅಂತಾಳೆ ಶಾಂತಿ. ಈಗ ಅದ್ರ ಜೊತೆಗೆ ನನ್ನ ಹೆಸರನ್ನ ಸೇರಿಸಿ ಹೇಳಮ್ಮ ಅಂತ ಕೇಳ್ತಾನೆ. ಪಪ್ಪರಪ್ಪ ಮನೋಜ್ ಅಂತಾಳೆ ಶಾಂತಿ. ಇನ್ಮೇಲೆ ಇದೇ ನನ್ನ ಹೆಸರು, ಹೀಗೇನೆ ಕರಿಬೇಕು ಅಂತ ಮನೋಜ್ ಹೇಳ್ತಿರುವಾಗ, ಲೇ ಏನೋ ಬುದ್ಧಿ ಇಟ್ಕೊಂಡು ಮಾತಾಡ್ತಿದೀಯೇನೋ, ಏನೋ ಇದು ಎಂಥದ್ದು ಇದು ನಿನ್ನ ಹೆಸರು, ಪರಪ್ಪ ಪಂಪರಮ್ಮ ಅಂದ್ಕೊಂಡು ನಿನಗೆ ನಾನು ಒಳ್ಳೆ ಹೆಸರಲ್ವೇನೋ ಇಟ್ಟಿರೋದು ಅಂತಾಳೆ ಶಾಂತಿ. ಅದಕ್ಕೂ ಮುಂಚೆ ಹೀಗೆ ಕಂಡು ಹೆಸರನ್ನೆಲ್ಲ ಇಟ್ಕೊಂಡಿದೆಯಲ್ಲೋ, ಇದನ್ನೆಲ್ಲ ಕೇಳಿಸ್ಕೊಂಡ್ರೆ 4 ಜನ ನಗ್ತಾರೆ ಕಣೋ, ಹೇಳೋ ಇದೆಲ್ಲ ಈ ಹೆಸರನ್ನೆಲ್ಲ ಯಾವನೋ ನಿನ್ಗೆ ಇಟ್ಟಿದ್ದು ಅಂತ ಶಾಂತಿ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಅವನನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತಿರೋವಾಗ, ಅಯ್ಯೋ ಅಮ್ಮ ಹಾಗೆಲ್ಲ ಅನ್ಬಾರ್ದಮ್ಮ, ಅವರು ದೊಡ್ಡ ನ್ಯೂಮರಾಲಜಿಸ್ಟ್ ಅಂತಾನೆ, ಅವ್ರ ಹತ್ರ ದೈವಾನುಗ್ರಹ ಇದೆ, ಅದಕ್ಕೆ ಅಂತ ಇಂಥ ಹೆಸರು ಹೇಳ್ತಾರೇನೋ, ಇದು ಒಂದು ಹೆಸರೇನೋ ಅಂತ ಕೇಳ್ತಾಳೆ ಶಾಂತಿ. ಅಮ್ಮ ಈ ಹೆಸರು ಜೊತೆಗೆ ನನ್ನ ಹೆಸರು ಸೇರಿಸಿ ಎಲ್ಲರೂ ಕರೆದ್ಬಿಟ್ರೆ ಈ ತಿಂಗಳು ಕೊನೆ ಒಳಗೆ ನನಗೆ ₹1 ಕೋಟಿ ಬರುತ್ತಮ್ಮ, ಹಾಗೆ ಖಂಡಿತ ಹಾಗೆ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಅಂತಾನೆ. ಆಗ ಶಾಂತಿ ಬಾಯ್ಬಿಡ್ತಾ, ₹1 ಕೋಟಿ? ಹೌದಮ್ಮ, ಕೋಟೀಶ್ವರ ಯೋಗ ಇದೆ ನನಗೆ,
ಅದೇ ನನ್ನನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳಿದ್ದಾರೆ. ಕೋಟಿ ಕೋಟಿ ಸಿಗುತ್ತಮ್ಮ ಅಂತಿರೋವಾಗ ಕೇಳೋಕ್ಕೇನೋ ತುಂಬ ಸಂತೋಷವಾಗಿದೆ ಕಣೋ. ಆದರೆ ನೀನು ನಿಜವಾಗ್ಲೂ ಹೇಳ್ತಿದ್ಯಾ ಅಂತಾಳೆ ಶಾಂತಿ. ಹೌದಮ್ಮ, ಅದಕ್ಕೆ ಅಂತ ಎಲ್ಲರೂ ನನ್ನನ್ನು ಪಪ್ಪರಪ್ಪ ಮನೋಜ್ ಅಂತಾನೆ ಕರಿಬೇಕು ಅಂತಾನೆ. ಆ ಸೌಂಡ್ನ ನಾನು ಕೇಳ್ತಾನೆ ಇರಬೇಕು, ಆಗಲೇ ನನಗೆ ಕೋಟಿ ಕೋಟಿ ದುಡ್ಡು ಸುರಿಯೋದಮ್ಮ ಅಂತ ಹೇಳ್ತಾನೆ. ಕೇಳೋಕ್ಕೇನೋ ಚೆನ್ನಾಗೇ ಇದೆ ಕಣೋ, ಆದರೆ ಇದೆಲ್ಲ ನಡೆಯುತ್ತಾ ಅಂತಾಳೆ ಶಾಂತಿ. ಅಮ್ಮ, ಹೆಸರು ಬದಲಾಯಿಸಿ ದೊಡ್ಡವರಾದವರು ತುಂಬ ಜನ ಇದ್ದಾರಮ್ಮ, ನಿಜವಾಗ್ಲೂ ನಡೆಯುತ್ತೆ ಅಂತಾನೆ ಮನೋಜ. ಅದಕ್ಕೆ ಮನೇಲಿರೋರೆಲ್ಲರಿಗೂ ಹೇಳಿ ನನ್ನನ್ನು ಪಪ್ಪರಪ್ಪ ಮನೋಜ್ ಅಂತಾನೆ ಕರಿಬೇಕು. ಆ ಕರಿಯೋಗೆ ನೀನು ಹೇಳ್ಬೇಕಮ್ಮ ಅಂತಾನೆ. ಸರಿ, ಕೋಟೀಶ್ವರ ಯೋಗ ಬೇರೆ ಬರುತ್ತೆ ಅಂತ ಹೇಳ್ತಿದ್ಯಾ, ಅದೆಲ್ಲ ನಡೆದ್ಬಿಟ್ರೆ ಒಳ್ಳೇದೇನೆ ಅಲ್ವಾ? ಸರಿ, ನಾನು ಎಲ್ಲರಿಗೂ ಹೇಳಿ ಹಾಗೇನೆ ಕರಿಯೋಕೆ ಹೇಳ್ತೀನಿ ಬಾ ಅಂತಾಳೆ. ಎಲ್ಲರೂ ಡೈನಿಂಗ್ ಹಾಲಲ್ಲಿ ಕೂತಿರ್ತಾರೆ, ರಂಗನಾಥ್ ಅವ್ರು ಮಾತ್ರ ಹಾಲಲ್ಲಿ ಕೂತಿರ್ತಾರೆ. ಎಲ್ಲರೂ ಇಲ್ಲಿಗೆ ಬನ್ನಿ ಅಂತಾಳೆ ಶಾಂತಿ. ಏನ್ ಶಾಂತಿ, ಏನಕ್ಕೆಲ್ಲರೂ ಕರಿತಿದ್ಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತಾಳೆ ಶಾಂತಿ. ಏನಮ್ಮ, ಏನ್ ವಿಷಯ ಅಂತಾನೆ ರವಿ. ಒಂದು ಒಳ್ಳೆ ವಿಷಯ ಹೇಳ್ತೀನಿ, ಅದನ್ನ ಕೇಳಿಸ್ಕೊಂಡು ಎಲ್ಲರೂ ಅದೇ ರೀತಿ ನಡ್ಕೋಬೇಕು ಅಂತಾಳೆ. ಮೊದಲು ವಿಷಯ ಏನು ಅಂತ ಹೇಳಿ ಅಂತ ರಂಗನಾಥ್ ಅವರು ಕೇಳ್ತಾರೆ. ಏನ್ರಿ, ಈಗ ಮನೋಜ್ ಬಿಸ್ನೆಸ್ ಕೂಡ ಡಲ್ ಆಗಿದೆ, ಅವ್ನಿಗೆ ಒಳ್ಳೆ ಲಾಭ ಅಂತ ಅನ್ನೋದೇನು ಬಂದಿಲ್ಲ. ಅವಳಾಗಂತಿರೋವಾಗ ಏನ್ ಸಕ್ರೆ ಇದು, ಇದೇನು ಒಳ್ಳೆ ವಿಷಯನಾ? ಏನ್ ಶೋರೂಮ್ನೇ ಮುಳುಗಿಸ್ಬಿಟ್ನಾ ಅಂತ ಕೇಳ್ತಾನೆ ಸೂರ್ಯ. ಏಯ್, ಬಾಯ್ಗೆ ಬಂದಿದ್ದು ಮಾತಾಡ್ಬೇಡು ಅಂತ ಮನೋಜ್ ಹೇಳ್ತಾನೆ. ಮೊದಲು ನೀವೆಲ್ಲರೂ ನಾನು ಹೇಳೋದನ್ನ ಶಾಂತವಾಗಿ ಸ್ವಲ್ಪ ಕೇಳಿಸ್ಕೊಳ್ಳಿ ಅಂತಾಳೆ. ಮನೋಜ್ ಹೀಗೆ ಇದ್ರೆ ಅವ್ನ ಶೋರೂಮು ನಷ್ಟದಲ್ಲೇ ಹೋಗ್ತಿರುತ್ತೆ, ಅದೆಲ್ಲ ಸರಿ ಹೋಗೋಕೆ ಒಂದು ದಾರಿ ಇದೆ ಅಂತ ಹೇಳಿದ್ದಾನೆ. ಏನದು ಅಂತ ರಂಗನಾಥ್ ಅವರು ಕೇಳ್ತಾರೆ. ಮನೋಜ ಒಬ್ಬ ದೊಡ್ಡ ಜ್ಯೋತಿಷಿನ ನೋಡಿದ್ದಾನೆ, ಅವರು ಅವನಿಗೆ ಪರಿಹಾರ ಹೇಳಿದ್ದಾರೆ. ಅವಳಾಗಂತಿರೋವಾಗ ಎಲ್ಲರೂ ಅವಳನ್ನೇ ನೋಡ್ತಾ ಇರ್ತಾರೆ. ಆಗ ರವಿ, ಏನೋ ಮತ್ತೆ ಶುರು ಮಾಡಿಬಿಟ್ಯಾ? ಮೊದಲೆಲ್ಲ ಜ್ಯೋತಿಷಿಗಳು ಹೇಳಿದ್ರು ಅಂತ ಕಲರ್ ಶರ್ಟ್ ಹಾಕೊಂಡು ಓಡಾಡ್ತಿದ್ದೆ, ಈಗಂಥದ್ದೇನೋ ಮಾಡ್ತೀಯಾ? ಮುಖದ ತುಂಬ ಕಲರ್ ಹಚ್ಕೊಂಡು ಓಡಾಡ್ತೀಯಾ ಅಂತ ಕೇಳ್ತಾನೆ ಸೂರ್ಯ. ನಾನು ಹೇಳೋದು ಕೇಳ್ರೋ ಮೊದಲು. ಒಬ್ರು ಮುಂದೆ ಬರೋದ್ರ ಬಗ್ಗೆ ಮಾತಾಡ್ತಿದ್ರೆ ಎಲ್ಲರೂ ಅವ್ರವ್ರ ಇಷ್ಟ ಬಂದಂಗೆ ಮಾತಾಡ್ತಿದ್ದೀರಲ್ಲ ಅಂತ ಕೇಳ್ತಾಳೆ ಶಾಂತಿ. ಶಾಂತಿ, ಮೊದಲು ಏನು ವಿಷಯ ಅಂತ ಹೇಳು ಅಂತಾರೆ ರಂಗನಾಥ್ ಅವರು. ಅವ್ರು ಬಂದು ಒಬ್ರು ದೊಡ್ಡ ನೂರ್ ಮಗಲ್ ಇಷ್ಟ ಅಂತ ಹೇಳ್ತಾಳೆ. ಏನು ನೂರ್ ಮಗಲ್ ಇಷ್ಟನಾ? ಆಗ ಮನೋಜ, ಅಮ್ಮ, ಅದು ನೂರ್ ಮಗಲ್ ಇಷ್ಟ ಅಲ್ಲ, ನ್ಯೂಮರಾಲಜಿಸ್ಟ್ ಅಂತಾನೆ. ಶಾಂತಿಗೆ ಹೇಳಕ್ ಬರ್ದೆ ಅದೇನೆ. ಅವಳ ಹಾಗಂತಿರುವಾಗ ಶ್ರುತಿ, ಇವರು ನೇಮು ಲೆಟರ್ ಎಲ್ಲ ಚೇಂಜ್ ಮಾಡ್ತಾರಲ್ಲ ಅವ್ರು ತಾನೇ ಅಂತ ಹೇಳ್ತಾಳೆ. ಅವರೇನೆ, ಅವರು ಇನ್ಮೇಲೆ ಇವನನ್ನ ಯಾರು ಮನೋಜ ಅಂತ ಕರಿಬಾರ್ದು ಅಂತ ಹೇಳಿದ್ದಾರೆ ಅಂತಾಳೆ. ಹಾಗಾದ್ರೆ ಇವನನ್ನ ಬೇರೆ ಏನಂತ ಕರಿಬೇಕು ಅಂತಾನೆ ಸೂರ್ಯ. ಮನೋಜ್ ಹೆಸರಿಗೂ ಮುಂದೆ ಇನ್ನೊಂದು ಹೆಸರು ಸೇರಿಸಿದ್ದಾರೆ ಅಂತಾಳೆ ಶಾಂತಿ. ಇವನ್ಗೆ ಈ ಹೆಸರೇ ದೊಡ್ಡದಾಯ್ತು, ಅದ್ರಲ್ಲಿ ಇನ್ನೊಂದು ಬೇರೆನಾ ಅಂತಾನೆ ಸೂರ್ಯ. ಅಂಥದ್ದೇನು ಹೆಸರು, ಹೇಗೆ ಕರಿಬೇಕು ಅಂತ ರವಿ ಮತ್ತೆ ಶ್ರುತಿ ಕೇಳ್ತಾರೆ. ಮನೋಜ, ಆ ಹೆಸರು ಹೇಳೋ ಅಂತ ಕೇಳ್ತಾಳೆ ಶಾಂತಿ. ಪಪ್ಪರಪ್ಪ ಅಂತಾನೆ ಮನೋಜ. ಸ್ವಲ್ಪ ಹೊತ್ತು ಎಲ್ಲರೂ ಸುಮ್ಮನಿದ್ದು, ಹೆಸರು ಹೇಳು ಅಂದರೆ ನೀನೇನೋ ಪಪ್ಪರಪ್ಪ ಅಂತ ಬೇರೆ ಹೇಳ್ತಿದ್ಯಾ, ನೀನು ಹೆಸರು ಹೇಳು ಸರಿಯಾಗಿ ಅಂತ ಹೇಳ್ತಾನೆ ಸೂರ್ಯ. ಅದೇನೇ ಕಣೋ ಹೇಳ್ತಿರೋದು, ಪಪ್ಪರಪ್ಪ ಅಂತಾನೆ ಮನೋಜ. ಇದೇ ಇವನ ಹೆಸರು, ಇನ್ಮೇಲೆ ಎಲ್ಲರೂ ಪಪ್ಪರಪ್ಪ ಮನೋಜ್ ಅಂತಾನೆ ಕರಿಬೇಕು ಅಂತಾಳೆ ಶಾಂತಿ. ಅದನ್ನ ಕೇಳಿಸ್ಕೊಂಡು ಎಲ್ಲರೂ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಂಗನಾಥ್ ಅವ್ರಿಗೂ ಕೂಡ ನಗು ತಡ್ಕೊಳಕ್ಕಾಗದೆ ಜೋರಾಗಿ ನಗ್ತಾ ಇರ್ತಾರೆ. ಎಲ್ಲರೂ ಹೊಟ್ಟೆ ಇಟ್ಕೊಳ್ಳೋವಷ್ಟು ಜೋರಾಗಿ ನಗ್ತಾರೆ. ಶಾಂತಿ ಮನೋಜ್ಗೆ ಅದನ್ನ ನೋಡಿ ಇರಿಟೇಟ್ ಆಗ್ತಿರುತ್ತೆ. ಇನ್ನೊಂದ್ಸರಿ ಹೇಳೋ ಅಂತಾನೆ ಸೂರ್ಯ. ಪಪ್ಪರಪ್ಪ ಮನೋಜ್ ಕಣೋ ಅಂತಾನೆ ಮನೋಜ. ಎಲ್ಲರೂ ಜೋರಾಗಿ ನಗ್ತಾ ಇರ್ತಾರೆ. ನೋಡಪ್ಪ, ಪಪ್ಪರಪ್ಪ ಮನೋಜ್ ಅಂತೆ, ಏನೋ ಇದು ಅನ್ಕೊಂಡು ಇನ್ನೂ ಜೋರಾಗಿ ನಗ್ತಾ ಇರ್ತಾರೆ. ಏನೋ ಕಾಮಿಡಿ ಮಾಡ್ತಿದ್ಯೇನೋ ಅಂತ ರವಿ ಹೇಳ್ತಾನೆ. ನಾನು ಸೀರಿಯಸ್ ಆಗಿ ಕಣೋ ಹೇಳ್ತಿರೋದು ಅಂತ ಮನೋಜ ಹೇಳ್ತಾನೆ. ವಾವ್, ಸೂಪರ್, ನೀವು ಪಪ್ಪರಪ್ಪ ಅಂತ ಶ್ರುತಿ ಜೋರಾಗಿ ನಗ್ತಾ ಇರ್ತಾಳೆ. ನಕ್ಕಿ ಸಾಕಾಗಿ ಸೂರ್ಯ ಕೂತ್ಕೋತಾನೆ. ಅಪ್ಪ, ಇನ್ನು ನನ್ನ ಕೈಲಾಗಲ್ಲಪ್ಪ, ಪಪ್ಪರಪ್ಪ ಅಂತ ಅನ್ಕೊಂಡು ಇನ್ನೂ ಜೋರಾಗಿ ನಗ್ತಾ ಇರ್ತಾರೆ. ಆಗ ಶಾಂತಿ ಜೋರಾಗಿ, ಎಲ್ಲರೂ ನಿಲ್ಸಿ ನಗೋದನ್ನ ಅಂತ ಹೇಳ್ತಾಳೆ. ಯಾಕೆ ಹೀಗೆ ಎಲ್ಲರೂ ನಗ್ತಿದ್ದೀರಾ ಅಂತ ಕೇಳ್ತಾಳೆ. ನಗ್ದೆ ಇನ್ನೇನೇ ಮಾಡೋದು, ಏನು ಹೆಸರು ಅಂತ ಹೇಳ್ತಿದೀಯೇ? ಪಪ್ಪರಪ್ಪ ಮನೋಜ ಅಂತೆ. ಅವ್ರು ಹಾಗಂತಿರುವಾಗ ಯಾಕ್ರಿ ಹಾಗಂತಿದ್ದೀರಾ, ಚೆನ್ನಾಗಿದೆ ಅಲ್ವಾ ಹಾಗಂತ ಶಾಂತಿ ಕೇಳ್ತಾಳೆ. ಸೂಪರ್ ಆಗಿದೆ ಅತ್ತೆ ಹಾಗಂತ ಶ್ರುತಿ ಮತ್ತೆ ನಗಕ್ಕೆ ಶುರು ಮಾಡ್ತಾಳೆ. ಏನೋ ನೀನು ಕಾರ್ಟೂನ್ ಚಾನಲಲ್ಲಿರೋ ನೇಮೆಲ್ಲಾನು ಹೇಳ್ತಿದ್ಯಾ ಅಂತ ರವಿ ಹೇಳ್ತಾನೆ. ಈ ಹೆಸರಲ್ಲಿ ತುಂಬಾ ಮೀನಿಂಗ್ ಇದೆ ಕಣೋ. ಯಾವ ಹೆಸರಲ್ಲೋ ಅಂತ ಸೂರ್ಯ ಕೇಳ್ತಾನೆ. ಪಪ್ಪರಪ್ಪ ಅಂತ ಮನೋಜ ಮತ್ತೆ ಹೇಳ್ತಾನೆ. ಎಲ್ಲರೂ ಮತ್ತೆ ನಗಕ್ಕೆ ಶುರು ಮಾಡ್ತಾರೆ. ಹೋಗೋ, ನಕ್ಕು ಸಾಕಾಯ್ತು ಹಾಗಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಮತ್ತೆ ಜೋರಾಗಿ, ಎಲ್ಲರೂ ನಗೋದನ್ನ ನಿಲ್ಲಿಸಿ ಅಂತ ಹೇಳ್ತಾಳೆ. ಈ ಮನೆಯಲ್ಲಿ ಯಾರಾದರೂ ಮುಂದೆ ಬರೋಕ್ಕೆ ಈ ಹೆಸರನ್ನ ಹೇಳಿ ಅಂದರೆ ಅದೆಲ್ಲ ನಿಮಗೆ ನಗು ತರಿಸುತ್ತಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ, ಅತ್ತೆ ನಿಜವಾಗ್ಲೂ ಈ ಹೆಸರು ಹೇಳ್ಬೇಕಾ ಅಂತಾಳೆ ಮೀನಾ. ಈ ಹೆಸರಿಗೆ ಏನೇ ಆಗಿದೆ, ಜ್ಯೋತಿಷಿಗಳೇ ಹೇಳಿ ಕಳಿಸಿದ್ದಾರೆ, ಸಾಧಾರಣ ಹೆಸರಲ್ಲ ಇದು ಅಂತ ಶಾಂತಿ ಹೇಳ್ತಿರೋವಾಗ, ಹೌದಮ್ಮ, ಈ ಹೆಸರಲ್ಲಿರೋ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಇದೆ ಅಂತಾನೆ ಮನೋಜ. ಈ ಥರ ಹೆಸರು ಚೇಂಜ್ ಮಾಡ್ಕೊಂಡಿರೋರೆಲ್ಲ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅಂತಾನೆ. ನೀನೇನು ಅಂತ ಓದ್ಕೊಂಡಿದ್ಯೋ, 5 ಡಿಗ್ರಿ ತಗೊಂಡಿದ್ದೀನಿ ಅಂತ ಬೇರೆ ಹೇಳ್ತೀಯಾ, ನಿನಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ವಾ ಹಾಗಂತ ರಂಗನಾಥ್ ಅವರು ಬೈತಿರೋವಾಗ, ಏನ್ರಿ ಈ ಹೆಸರು ಹೇಳಿದ್ರೆ ಅವನಿಗೆ ಕೋಟೀಶ್ವರ ಯೋಗ ಬರುತ್ತಂತೆ, ಅದಕ್ಕೆ ಇವನು ಹೆಸರು ಜೊತೆ ಸೇರಿಸಿ ಹೇಳಕ್ ಹೇಳ್ತಿರೋದು ಹಾಗಂತ ಶಾಂತಿ ಹೇಳ್ತಿರೋವಾಗ, ನೋಡ್ದೇನಪ್ಪ ಇವನು ಬಿಸ್ನೆಸ್ನಲ್ಲಿ ಮೇಲ್ ಬಂದು ಸಕ್ಕರೆಗೂ ನಿಮ್ಗೂ ಒಳ್ಳೆ ಹೆಸರು ತರ್ತಾನೆ ಅಂದ್ರೆ ಇವನ ಹೆಸರು ಜೊತೆಗೇನೆ ಇನ್ನೊಂದು ಹೆಸರು ಸೇರ್ಸ್ಕೊಂಡಿದ್ದಾನೆ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಮನೋಜ್ ಅವರೇ ಈಗ ನ್ಯೂಮರಾಲಜಿ ಏನನ್ನು ನಂಬಕ್ ಶುರು ಮಾಡ್ಬಿಟ್ಟಿದ್ದೀರಲ್ಲ ಅಂತಾಳೆ ಶ್ರುತಿ. ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಅದೇ ರೀತಿನೇ ಮಾಡೋದು ಅಂತಾನೆ ಮನೋಜ.
ಹೆಸರಿಟ್ಕೊಂಡ್ಬಿಟ್ರೆ ಅದೇ ಬಿಸ್ನೆಸ್ಸಲ್ಲಿ ಲಾಭ ಬಂದ್ಬಿಡುತ್ತೆ. ಶೋರೂಮ್ನಲ್ಲಿ ಹೊಸದಾಗಿ ಹೇಗೆ ವ್ಯಾಪಾರ ಮಾಡೋದು ಅನ್ನೋದನ್ನ ಬುದ್ಧಿ ಉಪಯೋಗಿಸಿ ಮಾಡಿದ್ರೆ ತಾನೇ ವ್ಯಾಪಾರದಲ್ಲಿ ಲಾಭ ಬರೋದು. ಹಾಗಂತ ಮೀನಾ ಹೇಳ್ತಿರುವಾಗ ಬುದ್ಧಿಶಾಲಿತನದಿಂದ ಯೋಚನೆ ಮಾಡೋದನ್ನ ನೀನ್ ನನ್ಗೆ ಹೇಳ್ತಿದ್ಯಾ ಅಂತಾನೆ ಮನೋಜ. ಅದೆಲ್ಲ ನಿನ್ಗಿಂತನೂ ನನಗೆ ಚೆನ್ನಾಗೇ ಇದೆ. 5 ಡಿಗ್ರಿ ತಗೊಂಡಿರೋನು ಅಂತಿರುವಾಗ ಏಯ್ ನೀನು ಓದ್ಕೊಂಡಿರೋನೇ ಇರ್ಬೋದು ಕಣೋ, 5 ಡಿಗ್ರಿ ತಗೊಂಡಿದ್ದೀನಿ ಅಂತ ಹೇಳ್ಕೊತೀಯಲ್ಲ, ಡಿಗ್ರಿನ ನಂಬ್ಕೊಳ್ದೇನೆ ನಿನ್ನ ಬುದ್ಧಿವಂತಿಕೆನ ನಂಬ್ಕೊಳ್ದೇನೆ ಯಾರೋ ಹೇಳಿದ್ರು ಅಂತ ಬರೀ ಹೆಸರು ಇಸ್ಕೊಂಡೇನೆ ದೊಡ್ಡ ಕೋಟ್ಯಾಧೀಶ್ವರ ಆಗ್ತೀನಿ ಅಂತ ಅದನ್ನೆಲ್ಲ ನಂಬ್ಕೊಂಡು ಕೂತಿದೆಯಲ್ಲೋ. ನೀನು ಈ ಹೆಸರು ಚೆನ್ನಾಗಿದೆ ಕಣೋ, ಪಪ್ಪರಪ್ಪ ಓದಿರೋ ಮುಟ್ಟಾಳ ಅಂತ. ಇದನ್ನ ಹೇಳು ಚೆನ್ನಾಗಿರುತ್ತೆ ಅಂತ ಸೂರ್ಯ ಹೇಳ್ತಿರೋವಾಗ ಏಯ್ ನಿನ್ನ ಹತ್ರ ಯಾರಾದರೂ ಕೇಳಿದ್ರೇನೋ ಅಂತಾಳೆ ಶಾಂತಿ. ಅತ್ತೆ ನಿಮ್ಗೆ ಇದೆಲ್ಲ ಕಾಮಿಡಿ ಅಂತ ಅನ್ನಿಸ್ತಿಲ್ವಾ? ಏನೋ ನೇಮ್ನಲ್ಲಿ ಒಂದು ಲೆಟ್ರ್ ಚೇಂಜ್ ಮಾಡಿದ್ರೇನೋ ಸರಿ, ಆದರೆ ಇದನ್ನೆಲ್ಲ ಇಡಿಯಟ್ ಟ್ರಿಕ್ ಆಗಿ ಹೇಳ್ತಿದ್ದಾರಲ್ಲ ಹಾಗಂತ ಶ್ರುತಿ ಹೇಳ್ತಿರೋವಾಗ ಇಲ್ಲಮ್ಮ, ಆ ಜ್ಯೋತಿಷಿಗಳು ಹೇಳಿದ್ರಲ್ಲ ಹಾಗೇನೆ ಎಲ್ಲ ನಡೆಯುತ್ತೆ ಅಂತಾಳೆ ಶಾಂತಿ. ಏ ಶಾಂತಿ, ಈ ಮೂಢನಂಬಿಕೆನೆಲ್ಲ ನಂಬ್ಕೊಂಡು ಸೂರ್ಯನು ಮಾಡಿದ್ನೆಲ್ಲ ಮರ್ತ್ಬಿಟ್ಯಾ? ಈಗ ಇವನ್ಗ ಯಾವನಾದ್ರೂ ಏನಾದ್ರೂ ಹೇಳ್ಬಿಟ್ರೆ ಅದನ್ನೇ ನಂಬ್ಕೊಂಡು ಬಂದ್ಬಿಡೋದ ಅಂತ ಕೇಳ್ತಾರೆ ರಂಗನಾಥ್ ಅವರು. ಏ ಹೆಸರಿಟ್ಕೊಂಡ್ರೆ ದೊಡ್ಡ ಕೋಟೀಶ್ವರ ಆಗ್ಬಿಡ್ತೀಯ ಅಂತ ನಿನಗೆ ಜ್ಯೋತಿಷಿಗಳು ಹೇಳಿದ್ರಲ್ವಾ, ಮತ್ತು ಅವರೇನೆ ಈ ಹೆಸರಿಟ್ಕೊಂಡು ದೊಡ್ಡ ಕೋಟೀಶ್ವರ ಆಗ್ಬೋದಿತ್ತಲ್ವಾ? ಏನೋ ಇದೆಯಲ್ಲ ಜ್ಯೋತಿಷಿ ಜಾತಕ ಅನ್ಕೊಂಡು ಇದನ್ನೆಲ್ಲ ನಂಬ್ಕೊಂಡು ಯಾರು ಶ್ರೀಮಂತರಾಗಿಲ್ವೋ ಅದನ್ನೆಲ್ಲ ನಂಬಿ ಮಾರಿ ರೋಡಿಗೆ ಬಂದಿರೋರೇ ಜಾಸ್ತಿ ಜನ ಇದ್ದಾರೆ. ಸೂರ್ಯ ಹಾಗಂತಿರೋವಾಗ ಏಯ್ ಇದೆಲ್ಲ ನಿನ್ಗೆ ಗೊತ್ತಾಗಲ್ವೋ, ನಂಬಿಕೆನೇ ಈ ವಿಷಯದಲ್ಲಿ ಮುಖ್ಯವಾಗಿರೋದು. ನಾನು ನಂಬ್ತೀನಿ, ನನಗೆ ನಡೆಯುತ್ತೆ ಅಂತಾನೆ ಮನೋಜ್ಗೆ ಕೋಟೀಶ್ವರ ಯೋಗ ಇದೆ ಅಂತ ಹೇಳಿದ್ದಾರೆ. ಅವ್ನು ಚೆನ್ನಾಗಿದ್ರೆ ನಮ್ಗೇನೇ ಅಲ್ವಾ ಸಂತೋಷ. ನಿನ್ಮೇನೆ ಅವನನ್ನ ಎಲ್ರು ಪಪ್ಪರಪ್ಪ ಮನೋಜ್ ಅಂತಾನೆ ಕರಿಬೇಕು ಅಂತಾಳೆ ಶಾಂತಿ. ಆಗ ಸೂರ್ಯ ಅಯ್ಯೋ ಅಂತಿರ್ತಾನೆ, ಅಪ್ಪ ಏನಪ್ಪ ಇದು, ನನಗ್ ಮಾತ್ರ ಈ ಸಕ್ಕರೆ, ಅವನನ್ನ ಕಿಂಡಲ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಈಗ ಅವರನ್ನೇ ಕಿಂಡಲ್ ಮಾಡೋಕ್ಕೆ ಪಾಯಿಂಟ್ಸ್ ಕೊಡ್ತಿದಾರಲ್ಲ ಅಂತಾನೆ. ಇನ್ಮೇಲೆ ಇವನನ್ನ ಆ ಹೆಸರು ಹೇಳಿ ಕರಿಬೇಕಲ್ಲ. ಏನೋ ಪಪ್ಪರಪ್ಪ ಚೆನ್ನಾಗಿದ್ಯಾ, ಶೋರೂಮ್ ವ್ಯಾಪಾರ ಎಲ್ಲ ಚೆನ್ನಾಗಿದ್ಯಾ, ಪಪ್ಪರಪ್ಪ ಕರಿತಿರೋದೆಲ್ಲ ಕರೆಕ್ಟ್ ಆಗಿದೆಯಲ್ವ ಅಂತ ಕೇಳ್ತಾನೆ. ರಂಗನಾಥ್ ಅವರು ಪಾಪ ಅಂತ ಹೇಳಕ್ ಬರ್ದೇ ನಗ್ತಾ ಇರ್ತಾರೆ. ಸರಿ ಎಲ್ಲರೂ ನಗ್ಬೇಡಿ, ಆ ನ್ಯಾಸೆ ಪಟ್ಟಿರೋ ಹಾಗೇನೆ ಕೂಗಿ ಅಂತ ಹೇಳ್ತಾನೆ ಸೂರ್ಯ. ಕರೆಕ್ಟಾಗಿ ಹೇಳ್ತಿದ್ದಾರೆ, ಇನ್ಮೇಲೆ ಆ ಥರನೇ ಕರಿತೀವಿ. ಓಕೆ ಪಪ್ಪರಪ್ಪ ಅಂತಾಳೆ ಶ್ರುತಿ. ಮನೋಜ್ ಅಂತ ಸೇರಿಸಿ ಹೇಳಬೇಕು ಅಂತಾನೆ ಮನೋಜ. ಏನ್ ಶ್ರುತಿ ನೀನು ಹಾಕಿ ಕರೀತಿದ್ಯಾ ಅಂತ ರವಿ ಬಂದು ಮನೋಜ್ ಕೈ ಹಿಡ್ಕೊಂಡು ಸರಿನಾ ಪಪ್ಪರಪ್ಪ ಮನೋಜ್ ಅಂತಾನೆ. ಚೆನ್ನಾಗಿದೆಯೇನೋ ಪಪ್ಪರಪ್ಪ ಮನೋಜ್ ಅಂತ ಸೂರ್ಯ ಬರ್ತಾನೆ. ಬಿಡ್ರು ಅವನನ್ನ ಅಂತ ಶಾಂತಿ ಮಧ್ಯದಲ್ಲಿ ಬರ್ತಾಳೆ. ಬಿಡಮ್ಮ ನಗ್ಲಿ ಅವರು, ನನ್ಗೆ ಇದ್ರ ಬಗ್ಗೆ ಯಾವ ಚಿಂತೆನೂ ಇಲ್ಲ ಅಂತಾನೆ ಮನೋಜ. ಇವ್ರ ಮುಂದೆ ನಾನು ಹೇಗೆ ಡೆವಲಪ್ ಆಯ್ತೀನಿ ಅನ್ನೋದನ್ನ ನೋಡ್ತಾ ಇರ್ತಾರೆ. ಹಾಗಂತ ಹೇಳೋಗ್ತಾನೆ ಏನ್ರಿ ಇನ್ಮೇಲೆ ಎಲ್ಲರೂ ಮನೋಜನ ಅದೇ ರೀತಿ ಕರಿಬೇಕು ಅಂತ ಹೇಳ್ತಾಳೆ. ಏನು ಪಪ್ಪರಪ್ಪ ಅಂತಾನೆ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ನೋಡು ಶಾಂತಿ, ನೀನು ನಿನ್ ಮಗ ಇಬ್ರು ಸೇರಿ ಮನೆ ಹರಾಜಾಗೋಗ್ ಮಾಡಿ ಬೀದಿಗೆ ತಂದಿದ್ರಿ, ಈಗ ಇದೆಲ್ಲ ಹೋಗಿ ಎಲ್ಲಿಗೆ ನಿಲ್ಲುತ್ತೋ ಏನೋ ನೋಡೋಣ ಬಿಡು ಅಂತ ರಂಗನಾಥ್ ಅವರು ಎದ್ದೋಗ್ತಾರೆ. ಅದೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಶಾಂತಿ ಜೋರಾಗಿ ಕೂಗ್ತಾ ಇರ್ತಾಳೆ. ಎಲ್ಲರೂ ನಗು ತಡೆಯೋಕ್ಕಾಗದೆ ರೂಮ್ ಓಡೋಗ್ತಾರೆ. ಈ ಕಡೆ ಪ್ರಮೀಳಾ ಅವರು ಕ್ರಿಶ್ಗೆ ಪಾಠ ಹೇಳ್ಕೊಡ್ತಾ ಇರ್ತಾರೆ. ರೋಹಿಣಿ ಅಲ್ಲಿಗೆ ಬರ್ತಾಳೆ. ನೀನ್ ಒಳಗೋಗಿ ಓದ್ಕೋ ಅಂತ ಕೃಷ್ಣ ಕಳಿಸ್ತಾರೆ. ಯಾಕಮ್ಮ ಅವ್ನು ಇಲ್ಲೇ ಇದ್ದು ಬರ್ಕೋಬೋದಿತ್ತಲ್ವಾ, ಏನು ಒಳಗ್ ಕಳಿಸಿದ್ರಿ ಅಂತ ಕೇಳ್ತಾಳೆ. ನೋಡು ಕಲ್ಯಾಣಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಅಂತ ಪ್ರಮೀಳಾ ಹೇಳ್ತಾರೆ. ಯಾಕಮ್ಮ ಏನಾಯ್ತು, ಏನಾದ್ರು ಸಮಸ್ಯೆನಾ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋ ನಮ್ಗೆ ದಿನ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತಲ್ಲಮ್ಮ, ಆದ್ರೆ ಈ ತರ ಒಂದು ಸಮಸ್ಯೆ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತಾರೆ. ಈಗಾಗಲೇ ತುಂಬಾನೇ ಪ್ರಾಬ್ಲಮ್ಗಳನ್ನ ನಾನು ಫೇಸ್ ಮಾಡ್ತಾನೆ ಇದ್ದೀನಿ, ಇದ್ರಲ್ಲಿ ನೀನು ಬೇರೆ ಏನಮ್ಮ ಹೊಸದಾಗಿ ಹೇಳ್ತಿದ್ಯಾ ಅಂತಾಳೆ ಕಲ್ಯಾಣಿ. ಇವತ್ತು ಕ್ರಿಶ್ ಸ್ಕೂಲಿಂದ ನನಗೆ ಫೋನ್ ಮಾಡಿದ್ರು ಅಂತ ಹೇಳ್ತಾರೆ ಪ್ರಮೀಳಾ. ಓಕೆ ಏನು ಹೇಳಿದ್ರು ಅಂತ ರೋಹಿಣಿ ಕೇಳ್ತಾಳೆ. ತಕ್ಷಣ ಸ್ಕೂಲಿಗೆ ಬನ್ನಿ ಅಂತ ಹೇಳಿದ್ರು ಅಂತಾಳೆ. ನೀನು ನನಗೆ ಫೋನ್ ಮಾಡಿ ಹೇಳೋದಲ್ವೇನಮ್ಮ, ನಾನೇ ಹೋಗ್ತಿದ್ನಲ್ಲ ಅಂತಾಳೆ ರೋಹಿಣಿ. ನೀನು ಮದುವೆಗೆ ಅಂತ ಮೇಕಪ್ ಮಾಡಕ್ ಹೋಗಿದೆ ಅಲ್ವಾ, ಅದಕ್ಕೆ ನಿನ್ಗೆ ಯಾಕೆ ಕಷ್ಟ ಕೊಡಬೇಕು ಅಂದ್ಕೊಂಡು ನಾನೇ ಹೋಗಿ ಬಂದೆ. ಸರಿ ಕ್ರಿಶ್ ಏನು ಮಾಡಿದಾನಮ್ಮ ಅಂತ ಕೇಳ್ತಾಳೆ ರೋಹಿಣಿ. ಸ್ಕೂಲ್ನಲ್ಲಿ ಕ್ರಿಶ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳಿದ್ರು ಟೀಚರ್ ಅಂತಾರೆ ಪ್ರಮೀಳಾ. ಏನು ಹೇಳಿದ್ರು, ಮಾರ್ಕ್ಸ್ ಏನಾದರೂ ಕಡಿಮೆ ತಗೊಂಡಿದ್ದಾನಾ, ಅದಕ್ಕೆನಾ ನಿನ್ನನ್ನು ಕರೆದು ಹೇಳಿದ್ದು ಅಂತ ಕೇಳ್ತಾಳೆ. ಮಾರ್ಕ್ಸ್ ಕಡಿಮೆ ಆಗಿದ್ರೇನೋ ಪರವಾಗಿರ್ಲಿಲ್ಲ, ಆದ್ರೆ ಕ್ರಿಶ್ ಸ್ಕೂಲ್ನಲ್ಲಿರೋ ಮಕ್ಕಳ ಜೊತೆಲೆಲ್ಲ ಜಗಳ ಮಾಡ್ತಿದ್ದಾನಂತೆ, ಟೀಚರ್ ಜೊತೆ ಸುಳ್ಳು ಹೇಳ್ತಿದ್ದಾನಂತೆ, ಅವನ ಜೊತೆಲಿರೋ ಮಕ್ಕಳ ಮೇಲೆಲ್ಲ ಕೈ ಮಾಡಿ ಹೊಡೆದು ಬಡ್ದು ಮಾಡ್ತಿದ್ದಾನಂತೆ. ಇದನ್ನೆಲ್ಲ ಅವ್ರು ಹೇಳ್ತಿದ್ರೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಲ್ಯಾಣಿ. ಹಾಗಂತ ಪ್ರಮೀಳಾ ಹೇಳ್ತಿರೋವಾಗ ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲಮ್ಮ ಅಂತಾಳೆ ರೋಹಿಣಿ. ನಮ್ಮ ಕ್ರಿಶ್ ಸುಳ್ಳು ಹೇಳ್ತಿರೋದು, ಅವನಿನ್ನ ಜಗಳ ಮಾಡ್ತಿರೋದು, ನಮ್ಮ ಕ್ರಿಶ್ ಏನಮ್ಮ, ನೀನು ಅವ್ರ ಜೊತೆ ಸರಿಯಾಗಿ ಮಾತಾಡ್ದೇನಮ್ಮ ಹಾಗಂತ ರೋಹಿಣಿ ಕೇಳ್ತಾಳೆ. ನಾನು ಮಾತಾಡದೇ ಇರ್ತೀನೇನೆ, ಆದರೆ ಅಲ್ಲಿರೋರಲ್ಲಿ ಒಬ್ಬರು ಟೀಚರ್ ಮಾತ್ರ ಆ ರೀತಿ ಹೇಳಿದ್ದಲ್ಲ, ಅವ್ನ ಕ್ಲಾಸಿಗೆ ಬರೋ ಎಲ್ಲ ಟೀಚರು ಅದನ್ನೇ ಹೇಳಿದ್ದು. ಸ್ಕೂಲ್ನಲ್ಲಿರೋರೆಲ್ಲ ಎಲ್ಲರೂ ಏನಕ್ಕೆ ಸುಮ್ಮನೆ ಕ್ರಿಶ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಹೇಳು. ಟೀಚರ್ ನಿಜಾನೇ ತಾನೇ ಹೇಳೋದು, ಇತ್ತೀಚೆಗೆ ಕ್ರಿಶ್ ಗುಣ ಬದಲಾಗ್ತಿದೆ. ಅವನು ಆರಂಭದಲ್ಲಿ ಒಳ್ಳೆ ಹುಡುಗನೇ ಆಗಿದ್ದ, ಆದರೆ ಹೋಗ್ತಾ ಹೋಗ್ತಾ ಬದಲಾಗ್ತಾ ಹೋಗ್ತಿದ್ದಾನೆ. ಅವನ ಪಕ್ಕದಲ್ಲಿ ಕೂತ್ಕೊಳ್ಳೋಕೆನೆ ಮಕ್ಕಳು ಭಯ ಪಡ್ತಿದ್ದಾವಂತೆ. ಈಗಲೇ ಇವನನ್ನ ಸರಿ ಮಾಡಲಿಲ್ಲ ಅಂದರೆ ಬೆಳೀತಾ ಕ್ರಿಶ್ ತುಂಬಾ ಕೆಟ್ಟ ಗುಣಗಳನ್ನ ಕಲಿತಾನೆ, ಅವನ ಜೀವನನೇ ಹಾಳಾಗುತ್ತೆ. ಹೋಗ್ತಾ ಅವನ ಜೀವನದಲ್ಲಿ ಮುಂದೆ ಏನಾಗ್ತಾನೋ ಏನೋ ಅಂತ ಪ್ರಮೀಳಾ ಆತಂಕ ಪಟ್ಕೊಂಡು ಹೇಳ್ತಿರೋವಾಗ ಏನಮ್ಮ ಈ ಥರ ಮಾತಾಡ್ತೀಯಾ ಹಾಗಂತ ರೋಹಿಣಿ ಕೇಳ್ತಾಳೆ. ಆ ರೀತಿ ಅವನು ಸ್ಕೂಲ್ನಲ್ಲಿ ನಡ್ಕೋತಿದ್ದಾನೆ ರೋಹಿಣಿ ಅಂತ ಹೇಳ್ತಾರೆ. ಒಂದು ಅವನಿಗೆ ಬುದ್ಧಿ ಹೇಳಿ ತಿದ್ಕೊಳ್ಳೋ ಹಾಗೆ ಮಾಡಿ, ಇಲ್ಲಾಂದ್ರೆ ನಿಮ್ಮ ಮಗುನ ಬೇರೆ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಅಂತ ಹೇಳಿದ್ರು. ಅವ್ರಾಗಂತಿರೋವಾಗ ಅವನಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ
ಹೇಳ್ಕೊಡ್ಲಿ ಅಂತ ತಾನೇ ಸ್ಕೂಲಿಗೆ ಕಳ್ಸಿರೋದು, ಅದನ್ನೆಲ್ಲ ಬಿಟ್ಟು ಸ್ಕೂಲಿಂದನೇ ಕರ್ಕೊಂಡೋಗಿ ಅಂತ ಹೇಳೋದೆಲ್ಲ ತುಂಬಾ ತಪ್ಪಲ್ವಾನಮ್ಮ ಅಂತ ಕೇಳ್ತಾಳೆ. ಹೀಗೆ ಸ್ಕೂಲ್ನವರೆಲ್ಲ ನೋಡ್ಕೋತಿದ್ದಾರೆ. ಹಾಗಂತ ರೋಹಿಣಿ ಕೇಳ್ತಿರೋವಾಗ ಇದನ್ನೆಲ್ಲ ನಾವು ಕೇಳಕ್ಕಾಗುತ್ತೇನೆ, ನಮ್ಮ ಸ್ಕೂಲ್ ರೂಲ್ಸ್ಗೆ ಇದೆಲ್ಲ ಸೆಟ್ ಆಗಲ್ಲ ಅಂತ ಕಡ್ಡಿ ಮುರ್ದಾಗೆ ಅವ್ರು ಹೇಳಿ ಕಳಿಸ್ಬಿಟ್ರು. ಹೀಗೆ ಆದ್ರೆ TC ಕೊಡ್ತೀವಿ ಅಂತ ಬೇರೆ ಹೇಳಿದ್ರು. ಅವ್ರು ಹಾಗಂತಿರೋವಾಗ ರೋಹಿಣಿ ಕೋಪ ಮಾಡ್ಕೊಂಡು ಕ್ರಿಶ್ ಇರೋ ರೂಮ್ಗೆ ಹೋಗ್ತಾಳೆ. ಏನೋ ನಡೆಸ್ತಿದ್ಯಾ ನೀನು, ಸ್ಕೂಲ್ನಲ್ಲಿ ಏನೋ ಮಾಡಿದ್ಯಾ, ಎಲ್ಲರ ಜೊತೆನೂ ಜಗಳ ಮಾಡ್ತಿದ್ಯಾ, ಸುಳ್ಳು ಹೇಳ್ತಿದ್ಯಾ, ನಿನ್ನೆ ಕೇಳ್ತಿರೋದು. ಇದನ್ನೆಲ್ಲ ಯಾರು ಹೇಳ್ಕೊಟ್ರು ನಿನ್ಗೆ, ಯಾಕೋ ಸುಳ್ಳು ಹೇಳ್ದೆ, ನಿನ್ಗೆ ಹೊಡೆದು ಬಡ್ದು ಬುದ್ಧಿ ಹೇಳ್ದೆ ಇರೋದೇ ತಪ್ಪಾಯ್ತು ಹಾಗಂತ ಹೇಳಿ ಹೊಡೆಯಕ್ ಹೋಗ್ತಿರೋವಾಗ ಪ್ರೇಮಿಳ ಅವರು ತಡಿತಾರೆ. ಕಲ್ಯಾಣಿ ಈಗೇನಕ್ಕೆ ಅವ್ನಿಗೆ ಹೊಡೆಯಕ್ ಹೋಗ್ತಿದ್ಯಾ ಅಂತ ಕೇಳ್ತಾರೆ. ನೀನ್ ಸುಮ್ನೆ ಇರಮ್ಮ ಅಂತ ಹೇಳ್ಬಿಟ್ಟು ನಿನ್ ಬಗ್ಗೆ ಟೀಚರ್ಸ್ ಎಲ್ಲ ತುಂಬಾನೇ ಕಂಪ್ಲೇಂಟ್ ಹೇಳಿದ್ದಾರೆ, ನೀನೇನಿಕೋ ನಿನ್ ಕ್ಲಾಸ್ಮೇಟ್ಸ್ ಹತ್ರ ಎಲ್ಲ ಜಗಳ ಮಾಡ್ತೀಯಂತೆ, ಟೀಚರ್ಸ್ ಹತ್ರ ಎಲ್ಲ ಯಾಕೋ ಸುಳ್ಳು ಹೇಳ್ತೀಯ ಅಂತ ಕೇಳ್ತಾಳೆ. ಕ್ರಿಶ್ ನಾನು ನಿನ್ನೇ ಕೇಳ್ತಿರೋದು, ಉತ್ತರ ಹೇಳು ಅಂತಾಳೆ. ಹಾಗೆ ಏನೋ ನೋಡ್ತಾ ಇದೀಯಾ, ನೋಡಿ ಇವಾಗ ಏನಕ್ಕೆ ಸುಳ್ಳು ಹೇಳ್ದೆ, ಬಾಯ್ ಬಿಟ್ಟು ಹೇಳು ಅಂತ ಕೇಳ್ತಾಳೆ. ಕ್ರಿಶ್ ನಾನು ನಿನ್ನ ಎಷ್ಟು ಕಷ್ಟಪಟ್ಟು ಸ್ಕೂಲಿಗೆ ಸೇರಿಸಿದ್ದೀನಿ ಅಂತ ಗೊತ್ತಾ ನಿನಗೆ, ಸ್ಕೂಲ್ ಫೀಸ್ ಕಟ್ಟೋದಕ್ಕೋಸ್ಕರ ನಾನು ಎಷ್ಟೊಂದು ಕಷ್ಟಪಡ್ತಿದ್ದೀನಿ, ಒಳ್ಳೆ ಸ್ಕೂಲ್ನಲ್ಲಿ ಓದಿ ಒಳ್ಳೆ ಹೆಸರು ತಗೋತೀಯ ಅಂದ್ರೆ ಹೀಗೆ ಕೆಟ್ಟ ಹೆಸರು ತಗೊಂಡು ಬಂದಿದೆಯಲ್ಲೋ, ನೀನು ಯಾಕೋ ಈ ಥರ ಎಲ್ಲ ಮಾಡ್ತಿದ್ಯಾ, ನೀನು ಯಾಕೋ ಹೀಗೆ ನಡ್ಕೋತಿದ್ಯಾ, ಕೇಳ್ತಿದ್ದೀನಲ್ಲ ಉತ್ತರ ಹೇಳು ಅಂತ ಜೋರಾಗಿ ಕೇಳ್ತಾಳೆ. ಕಲ್ಯಾಣಿ ಹೋಗಾಡ್ದೆ ಸ್ವಲ್ಪ ತಾಳ್ಮೆಯಿಂದ ಕೇಳು ಅಂತ ಪ್ರೇಮಿಳಾ ಹೇಳ್ತಾರೆ. ನೀನ್ ಮಾತಾಡ್ಬೇಡಮ್ಮ, ಹೇಳೋ ಯಾರಿಂದ ಸುಳ್ಳು ಹೇಳೋದನ್ನ ಕಲ್ತೆ, ಹೇಳೋ ಯಾರ ಹತ್ರ ಕಲ್ತೆ ಇದನ್ನೆಲ್ಲ ಅಂತ ರೋಹಿಣಿ ಕೇಳ್ತಿರೋವಾಗ ನಿನ್ನ ಹತ್ರನೇ ಅಮ್ಮ ಅಂತ ಹೇಳ್ಬಿಡ್ತಾನೆ. ನಿನ್ನಿಂದಾನೇ ಅಮ್ಮ ಸುಳ್ಳು ಹೇಳೋದನ್ನ ಕಲ್ತಿದ್ದು ಅಂತ ಕ್ರಿಶ್ ಹೇಳ್ತಿರೋವಾಗ ರೋಹಿಣಿ ಶಾಕ್ ಆಗ್ತಾಳೆ. ಏನು ನನ್ನಿಂದ ಕಲ್ತೀಯಾ, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ, ನಾನು ನಿನಗೆ ಸುಳ್ಳು ಹೇಳೋದನ್ನೆಲ್ಲ ಹೇಳ್ಕೊಟ್ಟಿದ್ದೀನಾ. ರೋಹಿಣಿ ಆಗಂತಿರ್ಬೇಕಾದ್ರೆ ಹೌದಮ್ಮ, ಮನೋಜ್ ಡ್ಯಾರಿ ಮನೇಲಿರ್ಬೇಕಾದ್ರೆ ನೀವೇನೇ ತಾನೇ ಸುಳ್ಳು ಹೇಳೋದನ್ನೆಲ್ಲ ಹೇಳ್ಕೊಟ್ಟಿದ್ದು, ನೀನೇನೇ ಅಮ್ಮ ಫೋನ್ನಲ್ಲಿ ಯಾರ ಜೊತೆನಾದ್ರೂ ಮಾತಾಡಬೇಕಾದ್ರೆ ಬರೀ ಸುಳ್ಳುನೇ ಹೇಳ್ತಿರ್ತೀಯ, ತಪ್ಪು ಮಾಡ್ದಾಗೆಲ್ಲ ಏನಾದರೂ ಸುಳ್ಳು ಹೇಳಿ ತಪ್ಪಿಸ್ಕೋತಾನೆ ಇರ್ತೀಯ, ಆವಾಗ ಅಜ್ಜಿ ಜೊತೆ ನನ್ನ ಜೊತೆ ಕೋಪ ಮಾಡ್ಕೋತೀಯ, ಈಗೆಲ್ಲ ನಿನ್ನ ಜೊತೆ ಮಾತಾಡೋಕ್ಕೆ ಭಯ ಆಗುತ್ತಮ್ಮ, ನಿನ್ನ ನೋಡಿನೇ ಅಮ್ಮ ಇದನ್ನೆಲ್ಲ ಕಲ್ತಿದ್ದು, ನಾನು ಮಾಡಿದ್ರೆ ಮಾತ್ರ ಇದನ್ನೆಲ್ಲ ತಪ್ಪು ಅಂತ ಹೇಳ್ತೀಯಾ, ನೀನು ಮಾಡ್ತಿರೋದೆಲ್ಲ ಸರಿನಾ ಅಂತ ಕೇಳ್ತಾನೆ ಕ್ರಿಶ್. ಆಗ ರೋಹಿಣಿ ಏನು ಮಾತಾಡದೆ ರೂಮಿಂದ ಆಚೆ ಬರ್ತಾಳೆ. ಜೋರಾಗಿ ಅಳ್ತಿರೋವಾಗ ಕಲ್ಯಾಣಿ ಅಂತ ಪ್ರೇಮಿಳಾ ಅವರು ಹೇಳ್ತಾರೆ, ಏನು ಮಾತಾಡ್ಬೇಡ ಸುಮ್ಮನೆ ಇದ್ಬಿಡಮ್ಮ ಅಂತಾಳೆ. ಆಗ ಮತ್ತೆ ಪ್ರೇಮಿಳಾ ಅವರು, ನೋಡು ಕಲ್ಯಾಣಿ, ನಾನು ಅವತ್ತೇ ಹೇಳ್ದೆ ತಾನೆ, ನಿನ್ನಾಗೆ ಅವನನ್ನು ಕೂಡ ಕೋಪ ಮಾಡ್ಕೋತಿದ್ದಾನೆ, ನಾನು ನಿನಗೆ ಮೊದಲಿಂದನೂ ಹೇಳ್ತಾನೆ ಬರ್ತಿದ್ದೀನಿ, ಕ್ರಿಶ್ ದೊಡ್ಡವನಾಗ್ತಿದ್ದಾನೆ, ಅವ್ನಿಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿದ್ದು ನಿನ್ಗೆ ಅರ್ಥನೇ ಆಗಲಿಲ್ಲ, ಈಗ ನೋಡು ಅವನು ಸ್ಕೂಲ್ನಲ್ಲಿ ಕೆಟ್ಟ ಹೆಸರು ತಗೊಳ್ಳೋದಕ್ಕೆ ಈಗ ನೀನೇ ಕಾರಣ ಅದೇ ಅಂತ ಹೇಳ್ತಾರೆ. ಹೀಗೆ ಆದರೆ ಅವನ ಜೀವನ ಏನಾಗಬೇಡ. ಇಲ್ಲಿ ನೋಡು ಕಲ್ಯಾಣಿ, ಎತ್ತವರು ಮಕ್ಕಳು ಮುಂದೆ ಬರೋದಕ್ಕೆ ದಾರಿ ಆಗಬೇಕು, ಎತ್ತವ್ರನ್ನ ನೋಡಿನೇ ಮಕ್ಕಳು ಬೆಳೆಯೋದು, ನೀನು ಆ ಮನೆಗೆ ಹೋಗಿ ಆಗಿರೋದನ್ನೆಲ್ಲ ಮುಚ್ಚಿಟ್ಟು ಸುಳ್ಳು ಹೇಳ್ಕೊಂಡು ಎಲ್ಲೂ ಏಮಾರಿಸ್ಕೊಂಡು ಜೀವನ ಕಟ್ಟಬೇಕು ಅಂತ ಅಂದ್ಕೊಂಡೆ, ಆ ಪಾಪನೇ ಇವತ್ತು ನಿನ್ನ ಮಗನ ಕಾಡ್ತಿರೋದು, ನೋಡ್ದ್ಯಾ ನನ್ನ ಜೀವನನ ಕಾಪಾಡ್ಕೊಳ್ಳೋಕ್ಕೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದೆ. ಆದರೆ ಒಂದು ಕಲ್ಯಾಣಿ, ನಾವು ಮಾಡಿರೋ ತಪ್ಪುಗೆಲ್ಲ ಒಂದು ಕರ್ಮ ಅಂತ ಇರುತ್ತೆ, ಅದು ಖಂಡಿತ ನಮ್ಮ ಮುಂದೆ ಒಂದಿನ ಬಂದೇ ಬರುತ್ತೆ. ಅದೆಲ್ಲ ಸರಿ, ನೀನು ನಿನ್ನ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡ್ದೀಯಲ್ಲ, ಕ್ರಿಶ್ ಜೀವನದ ಬಗ್ಗೆ ಸ್ವಲ್ಪನಾದ್ರೂ ಚಿಂತೆ ಮಾಡ್ದೀಯಾ, ಈಗಲಾದ್ರೂ ನಿನ್ನ ಮಗನ ಜೀವನ ಏನಾಗ್ತಿದೆ ಅನ್ನೋದನ್ನ ನೋಡು, ಅವನಿಗೋಸ್ಕರ ಬದುಕೋದನ್ನ ನೋಡು, ಇದಕ್ಕೆ ಮೇಲೆ ನೀನು ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತೀನಿ ಅನ್ನೋದಿದ್ರೆ ನೋಡು ಅವನ ಜೀವನನೂ ಹಾಳಾಗೋಗ್ಬಿಡುತ್ತೆ, ನೀನು ಹೊಟ್ಟೆಲಿಟ್ಟಿರೋ ಅವನು ಅಂಥದ್ದೇನೇ ಪಾಪ ಮಾಡಿದ್ದ. ಅವ್ರಾಗಂತಿರುವಾಗ ರೋಹಿಣಿ ಜೋರಾಗಿ ಹೇಳ್ತಾ ಇರ್ತಾಳೆ, ಅಳ್ಬೇಡ ಕಲ್ಯಾಣಿ, ನೀನು ಅಳ್ಳಿ ಅಂತ ನಾನು ಈ ಥರ ಹೇಳ್ತಿಲ್ಲ, ಇನ್ನು ಮುಂದೆ ಕ್ರಿಶ್ ಜೀವನನಾದರೂ ಚೆನ್ನಾಗಿರ್ಬೇಕಲ್ವಾ, ನಾನು ಇನ್ನು ಎಷ್ಟು ದಿನ ಬದುಕ್ತೀನಿ ಏನೋ ಗೊತ್ತಿಲ್ಲ, ನನಗಿರೋದು ಕ್ರಿಶ್ ಮತ್ತು ನೀನು ಇಬ್ಬರೇನೆ, ಮುಂದೆ ಅವನ ಜೀವನ ಹೇಗಿರುತ್ತೆ ಅನ್ನೋದು ನೀನು ನಡ್ಕೊಳ್ಳೋ ರೀತಿನಲ್ಲಿರುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಅಂತ ಹೇಳೋಗ್ತಾರೆ. ಆಗ ರೋಹಿಣಿ ಹೇಳ್ತಾ ಮನೆಯಿಂದ ಹೊರಗೆ ಬಂದು ಬಾಗ್ಲಲ್ಲಿ ಕೂತ್ಕೊಂಡು, ಅಯ್ಯೋ ದೇವ್ರೆ, ನನ್ನ ಮಗನ ಜೀವನ ನನ್ನಿಂದನೇ ಸ್ಪಾಯ್ಲ್ ಆಗ್ತಿದೆ, ಇಷ್ಟು ದಿನ ನನ್ನ ಕಣ್ಣಿಗೆ ಇದೆಲ್ಲ ಕಾಣಿಸ್ದೇ ಹೋಯ್ತು, ನಾನು ಸುಳ್ಳು ಹೇಳಿ ನನ್ನ ಲೈಫ್ನ ಮಾತ್ರ ಕಾಪಾಡ್ಕೋಬೇಕು ಅಂತ ಅಂದ್ಕೊಂಡೆ, ಇದೆಲ್ಲ ನನ್ನ ಮಗನ ಮನ್ಸಿಗೆ ಸೇರಿ ಅವನು ಕೂಡ ಸುಳ್ಳು ಹೇಳೋಕೆ ಆಗ್ಬಿಟ್ಟ, ಇಷ್ಟು ದಪ್ಪಾದ ದಾರಿಲಿ ನಡೀತಿದ್ದಾನೆ ಅಂತ ನನಗೆ ಭಯ ಆಗ್ತಿದೆ, ನನ್ನ ಮಗನಿಗೆ ನಾನೇ ದ್ರೋಹ ಮಾಡ್ತಿದ್ದೀನಿ, ಅವನು ಇನ್ನು ಮುಂದೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಾಳಿ ಬದುಕಬೇಕು ಹಾಗನ್ಕೊಂಡು ರೋಹಿಣಿ ಜೋರಾಗಿ ಹೇಳ್ತಾ ಇರ್ತಾಳೆ. ಕ್ರಿಶ್ ಮಲಗಿರೋ ಕಡೆ ಬಂದು, ಇನ್ಮೇಲೆ ಕ್ರಿಶ್ ಜೀವನನೇ ನನಗೆ ಮುಖ್ಯ, ನನ್ನ ಜೀವನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇನ್ನೊಬ್ರ ಜೊತೆ ಹೋರಾಡಿದ ಸಾಕು, ಇನ್ಮೇಲೆ ಕ್ರಿಶ್ ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡೋದೇ ಒಳ್ಳೆಯದು ಹಾಗಂತ ಅಂದ್ಕೊಂಡು ರೋಹಿಣಿ ತನಗೆ ತಾನೇ ನಿರ್ಧಾರ ತಗೋತಿರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.